ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯ ಶಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶಯೋನಿಧೇಃ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान्तं आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः सरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेन् नाथवानहं यस्य नैगमिकं दत्तं हस्तामलकताङ्गतम् यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितम् सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रसे स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदं च सा निगमपरिषन्नेदीयां संनिरामयमाशयं जननपदवी यातायातश्रमाभारां धियं जनेतु समे देव श्रीमान् धनञ्जयसारथिः सन्तःसारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। रामानुजाय नमः। ವಿಶ್ವರೂಪವನ್ನು ನೋಡಿದ ಅರ್ಜುನನು ಮತ್ತೆ ಪರಮಾತ್ಮನಿಗೆ ತನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಲ್ಲಿ. ಮತ್ತೆ ಅವನ ಮೊದಲಿನ ರೂಪದಲ್ಲಿಯೇ ದರ್ಶನವನ್ನು ಕೊಡಬೇಕು ಅಂತ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಮತ್ತೆ ಪ್ರಣಾಮ ಮಾಡಿ ಅವನಲ್ಲಿ ಶರಣಾಗತಿ ಮಾಡಿ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವಸೋಢುಂ. ಪ್ರಣಮ್ಯ ಅಂತ ಹೇಳುವುದು ಶರಣಾಗತಿಯನ್ನು ತಿಳಿಸುತ್ತೆ ಅಂತ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇಲ್ಲಿ. ಪ್ರಣಿಧಾಯ ಕಾಯಂ, ಸಾಷ್ಟಾಂಗ ನಮಸ್ಕಾರ ಮಾಡಿ ದೇಹವನ್ನು ಕೂಡ ಪೂರ್ಣವಾಗಿ ದೇಹದಿಂದ ನಮಸ್ಕಾರ ಮಾಡಿ ಅವನ ಪ್ರಸನ್ನತೆಯನ್ನು ಪ್ರಾರ್ಥನೆ ಮಾಡ್ತಾನೆ. ಈಶಂ ಈಡ್ಯಂ, ಈಡ್ಯ ಅಂತ ಹೇಳಿದ್ರೆ ಸ್ತುತ್ಯ ಅಂತ, ಸ್ತುತ್ಯಾರ್ಹನಾದವನು, ಜಗದಕ್ಕೆಲ್ಲ ಈಶ್ವರನಾದವನು. ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹು, ಎರಡು ಉಪಮೆಗಳು ಇಲ್ಲಿ ಕೊಡಲ್ಪಡುತ್ತೆ ಅಂತ ನಮ್ಮ ಭಾಷ್ಯದಲ್ಲಿ. ಪುತ್ರಸ್ಯ ಪಿತಾ ಇವ, ಸಖ್ಯುಹು ಸಖಾ ಇವ ಅಂತ ಹೇಳಿ ಆ ರೀತಿ ಎರಡು ಉಪಮೆಗಳು ಕೊಟ್ಟು ಪ್ರಿಯ ಪ್ರಿಯಾಯಾರ್ಹಸಿ ಎನ್ನುವಾಗ ಪ್ರಿಯಾಯ ಪ್ರಿಯ ಸೋಢುಂ ದೇವ ಸೋಢುಂ ಅರ್ಹಸಿ. ಬೇರೆ ಭಾಷೆಯಲ್ಲಿ ಪ್ರಿಯಾಯಾ ಪ್ರಿಯ ಇವ ಅಂತ ಅದರಲ್ಲಿಯೂ ಉಪಮೆಯನ್ನು ಹೇಳಿದ್ರು. ಆದರೆ ಇಲ್ಲಿ ಭಾಷೆಕಾರರು ಹಾಗೆ ಅರ್ಥ ಮಾಡಲಿಲ್ಲ. ಪ್ರಿಯಾಯ ಮೇ ಪ್ರಿಯ ಅಂತ ಹೇಳಿ ಪ್ರಿಯನಾದ ನೀನು, ನಿನಗೆ ಪ್ರಿಯನಾದ ನನ್ನ ಅಪರಾಧಗಳನ್ನು ಸಹಿಸಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಂತ ಮಾಡ್ತಾರೆ. ಯಸ್ಮಾತ್ ತ್ವಂ ಸರ್ವಸ್ಯ ಪಿತಾ ಪೂಜ್ಯತಮಃ ಗುರುಶ್ಚ ಕಾರುಣ್ಯಾದಿ ಗುಣೈಶ್ಚ ಸರ್ವಾಧಿಕೋಸಿ. ಎಲ್ಲರಿಗಿಂತಲೂ ನತ್ವತ್ ಸಮಃ ಅಸ್ತಿ ಅಭ್ಯಧಿಕ ಕುತೋನ್ಯ ಅಂತ ಹೇಳಿದ್ದು ಕಾರುಣ್ಯಾದಿ ಗುಣಗಳಿಂದ ಅಂತ ಹಿಂದೆ ವ್ಯಾಖ್ಯಾನ ಮಾಡಿದ್ರು.
ಅಂತಹ ಕಾರುಣ್ಯವೇ ಮೊದಲಾದ ಒಂದೊಂದು ಗುಣಗಳಿಂದಲೂ ಒಂದೊಂದು ಗುಣದಲ್ಲಿಯೂ ಅವನಿಗೆ ಸಮನಾದವರು ಯಾರೂ ಇಲ್ಲ. ನಿನಗೆ ವಾತ್ಸಲ್ಯವೋ ಕಾರುಣ್ಯವೋ ಸೌಶೀಲ್ಯವೋ ಸೌಲಭ್ಯವೋ ಯಾವುದೇ ಒಂದು ಗುಣ ತೆಗೆದುಕೊಂಡರೂ ಕೂಡ ಆ ಒಂದು ಗುಣದಲ್ಲಿ ನಿನಗೆ ಸಮನಾದವರು ಯಾರೂ ಇಲ್ಲ, ಅಧಿಕರಾದವರು ಇಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಪೂಜ್ಯತಮನಾದ ಗುರುವು ಆಗಿದೆಯಾ, ಸರ್ವಲೋಕಕ್ಕೂ ಪಿತ ಆಗಿದೆಯಾ ನೀನು. ಆ ಕಾರಣದಿಂದ ತ್ವಾಂ ಈಶಂ ಈಡ್ಯಂ, ಎಲ್ಲರಿಗೂ ಈಶ್ವರನಾದ ಸ್ತುತ್ಯರ್ಹನಾದ ನಿನ್ನಲ್ಲಿ ಪ್ರಣಮ್ಯ ನಾನು ಪ್ರಪತ್ತಿಯನ್ನು ಮಾಡಿ ಪ್ರಣಿಧಾಯ ಚ ಕಾಯಂ ಪ್ರಸಾದಯೇ, ನಮಸ್ಕಾರ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ನಿನ್ನ ಪ್ರಸನ್ನತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಥಾ ಕೃತಾಪರಾಧಸ್ಯಾಪಿ ಪುತ್ರಸ್ಯ, ಅಪರಾಧ ಮಾಡಿದ್ದರೂ ಪುತ್ರನ ಅಪರಾಧಗಳನ್ನು ಒಬ್ಬ ಪಿತಾ ಆದವನು ಹೇಗೆ ಕ್ಷಮಿಸ್ತಾನೋ, ಯಥಾಚ ಸಖ್ಯು ಪ್ರಣಾಮಪೂರ್ವಂ ಪ್ರಾರ್ಥಿತಃ ಪಿತಾ ವಾ ಸಖಾ ವಾ ಪ್ರಸೀದತಿ, ಯಥಾ ವಾ ಸಖ್ಯು ಸಖನಾದನಿಗೆ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅವರು ಪ್ರಸನ್ನರಾಗುತ್ತಾರೋ ಆ ರೀತಿ ತಥಾ ತ್ವಂ ಪರಮಕಾರುಣಿಕಃ ಪ್ರಿಯಃ, ಬಹಳ ಪ್ರಿಯನಾದವನು ಪರಮಕಾರುಣಿಕನಾದವನು, ಪ್ರಿಯಾಯಮೇ ನಿನಗೆ ಪ್ರಿಯನಾದ ನನ್ನ ವಿಷಯದಲ್ಲಿ ಸರ್ವಂ ಸೋಢಮರಸಿ, ಎಲ್ಲವನ್ನು ನೀನು ನನ್ನ ಅಪರಾಧಗಳನ್ನು ಸಹಿಸಿಕೊಂಡು ನಾನು ಕ್ಷಮಿಸಬೇಕು, ನನ್ನಲ್ಲಿ ಪ್ರಸನ್ನನಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ತಸ್ಮಾದಿತಿ ಪೂರ್ವ ಶ್ಲೋಕೋಕ್ತ ನಿರುಪಾಧಿಕ ಪಿತೃತ್ವ ಪೂಜ್ಯತಮತ್ವ ಆದಿಕಂ ಹೇತುತ್ವೇನ ಪರಾಮರ್ಶತಿ. ಆ ಒಂದು ಕಾರಣಗಳಿಂದ ತಸ್ಮಾತ್ ಪ್ರಣಮ್ಯ, ತಸ್ಮಾತ್ ಅಂದರೆ ಆ ಕಾರಣದಿಂದ, ಯಾವ ಕಾರಣದಿಂದ ಅಂತ ಹೇಳಿದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಂಗೆ ಪಿತಾಸಿ ಸರ್ವಸ್ಯ ಪಿತಾ ಪೂಜ್ಯತಮಃ ಗುರುಶ್ಚ ಕಾರುಣ್ಯಾದಿಗುಣೇಶ್ಚ ಸರ್ವಾಧಿಕಃ ಸಿ, ಈ ಎಲ್ಲ ಕಾರಣಗಳಿಂದಲೂ ಕೂಡ, ಆ ಕಾರಣಗಳಿಂದ ಅಂತ ಹೇಳಿ ಪ್ರಣಮ್ಯ ಇತಿ ಪ್ರಪದನ ಮುಚ್ಚತೆ, ಪ್ರಪದನವು ಹೇಳಲ್ಪಟ್ಟಿದೆ. ಹಿಂದೆಯೇ ಮಾಡಿದ ಅವನು, ನಾನು ಪ್ರಪನ್ನನಾಗಿದ್ದೇನೆ, ನನಗೆ ಯಾವುದು ನಿಶ್ಚಯವಾಗಿ ಶ್ರೇಯಸ್ಸೋ ಅದನ್ನು ನೀನು ನನಗೆ ತಿಳಿಸಬೇಕು ಅಂತ ಹೇಳಿ ನಿಶ್ಚಿತಂ ಶ್ರೇಯ ನಿಶ್ಚಿತಂ ಶ್ರೇಯ, ನಿನ್ನನ್ನು ಪ್ರಪತ್ತಿ ಮಾಡಿದವಲ್ಲಿ ನನಗೆ ಯಾವುದು ಶ್ರೇಯಸ್ಸು ಅನ್ನೋದನ್ನು ನೀನು ನನಗೆ ಉಪದೇಶ ಮಾಡಬೇಕು ಅಂತ ಆರಂಭದಲ್ಲಿ ಕೇಳಿದ. ಆ ರೀತಿ ಇಲ್ಲಿಯೂ ಕೂಡ ಪ್ರಪದನವನ್ನು ಮಾಡಿ ಪೂರ್ವೋಕ್ತ ಪಿತೃತ್ವಾದಿ ಪರಾಮರ್ಶಿನ, ಪಿತೃತ್ವ ಮೊದಲಾದ ಹೇಳಿದಲ್ಲ ಆ ಒಂದು ದೃಷ್ಟಿಯಿಂದ ತಸ್ಮಾದಿತ್ಯನೇನ ಅಹಮಿತ್ಯನೇನ ಚ ಆನುಕೂಲ್ಯ ಸಂಕಲ್ಪಾದಿ ಅಂಗಾನಿ ಸೂಚಿತಾನಿ, ಪ್ರಪತ್ತಿಯಲ್ಲಿ ಎಲ್ಲಿ ಯಾವ ವಿಷಯಕ್ಕೆ ಯಾರಲ್ಲಿ ಏನು ಪ್ರಪತ್ತಿ ಮಾಡಿದ್ರು ಕೂಡ ಪಂಚಾಂಗ ಸಂಯುಕ್ತವಾಗಿಯೇ ಮಾಡಬೇಕು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ರಕ್ಷಿಷ್ಯತಿ ಇತಿ ವಿಶ್ವಾಸ, ಗೋಪ್ತೃತ್ವವರ್ಣಂ, ಕಾರ್ಪಣ್ಯಂ, ಇದೆಲ್ಲ ಅಂಗಗಳೊಡನೆಯೇ ಪ್ರಪತ್ತಿಯನ್ನು ಮಾಡಬೇಕು. ಆದ್ದರಿಂದ ಈ ಅಂಗಗಳೆಲ್ಲ ಇದರಲ್ಲಿ ಪಿತಾಸಿ ಲೋಕಸ್ಯ ಚರಾಚರಸ್ಯ ಮೊದಲಾದೆಲ್ಲ ಹೇಳಿರೋದು. ಮತ್ತು ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ, ಮತ್ತು ಅಹಂ ದೇವ ಸೋಢುಂ ಪ್ರಿಯಾಯಾರ್ಹಸಿ ದೇವ ಸೋಢುಂ ತ್ವಾಂ ಅಹಂ ಪ್ರಸಾದಯೇ ಅಂತ ಹೇಳೋದು. ಇದೆಲ್ಲವೂ ಕೂಡ ಈ 5 ಅಂಗಗಳನ್ನು ತೋರಿಸುತ್ತೆ. ಅನುಕೂಲ್ಯ ಸಂಕಲ್ಪವೇ ಮೊದಲಾದ ಅಂಗಗಳನ್ನು. ಪ್ರಣಿಧಾಯ ಕಾಯಂ ಇತ್ಯನೇನ ಯದ್ಧಿ ಮನಸಾಧ್ಯಾಯತಿ ತದ್ವಾಚಾ ಕರೋತಿ ತತ್ಕರ್ಮಣ ಕರೋತಿ ಅಂತ ಯಜುರ್ವೇದ ಅದರಲ್ಲಿ ನಮಗೆ ತಿಳಿದು ಬರುತ್ತೆ. ವೇದದಲ್ಲಿ ಯಾವುದು ಮನಸ್ಸಲ್ಲಿ ಧ್ಯಾನ ಮಾಡ್ತಾನೋ ಅದನ್ನೇ ಮಾತಿನಿಂದ ಹೇಳೋದು, ಅದುವೇ ಕರ್ಮದಲ್ಲಿ ಪರಿಣಾಮ ಹೊಂದುತ್ತೆ. ಆದ್ದರಿಂದ ಯದ್ಧಿ ಮನಸಾಧ್ಯಾಯತಿ ಅಂತ ಹೇಳಿದಾಗ ಈ ಯುಕ್ತ ರೀತಿಯ ಕರಣಪೂರ್ತಿ ಸೂಚಿತ, ಮನಸ್ಸಿನಲ್ಲಿ ಅವನು ಏನು ನೆನೆಸಿದನೋ ಅದನ್ನು ವಾಕಿನಲ್ಲಿಯೂ ಹೇಳಿ, ಇಲ್ಲಿ ಪ್ರಣಿಧಾಯ ಕಾಯಂ ಅನ್ನೋದು ಕರ್ಮದಲ್ಲಿಯೂ ತೋರಿಸ್ತಾ ಇದ್ದಾನೆ. ದೇಹದಲ್ಲಿ ನಮಸ್ಕಾರ ಮಾಡಿ ಪೂರ್ಣವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅದನ್ನು ಪೂರ್ಣಗೊಳಿಸ್ತಾ ಇದ್ದಾನೆ ಅಂತ ಹೇಳೋದು ಇಲ್ಲಿ ತಿಳಿಸ್ತಾರೆ. ತ್ರಿಕರಣವಾಗಿಯೂ ಕೂಡ ಅವನ ಪ್ರಸನ್ನತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಣಮ್ಯ ಪ್ರಸಾದಯೇ ಅಂತ ಹೇಳಿದ್ರೆ ಪ್ರಸಾದಾರ್ಥಂ ಪ್ರಣಮಾಮಿ ಇತ್ಯರ್ಥ. ನಿನ್ನ ಪ್ರಸನ್ನತೆಯನ್ನು ಪ್ರಾರ್ಥಿಸಿ ನಿನ್ನಲ್ಲಿ ನಾನು ಶರಣಾಗಿದ್ದೇನೆ. ಪ್ರಸಾದಯೇ ಸೋಢುಂ ಇತ್ಯಾಭ್ಯಾಂ ಅರ್ಥಸಿದ್ಧಂ ವದನ್ ದೃಷ್ಟಾಂತ ದಾಷ್ಟಾಂತಿಕಯೋ ಸಾಧರ್ಮ್ಯಂ ಉಪವಾದಯತಿ ಯಥಾ ಕೃತಾಪರಾಧಸ್ಯಾಪಿ. 2 ದೃಷ್ಟಾಂತಗಳನ್ನು ಹೇಳಿದ್ದು, ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹು ಅಂತ ಹೇಳಿ. ಆದ್ದರಿಂದ ಪ್ರಸಾದಯೇ
ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದೇ. ಈ ರೀತಿ ನಾವು ಯಾರಲ್ಲಿಯೂ ಅಪರಾಧ ಕ್ಷಮಾಪಣೆ ಕೇಳಿದ್ರೆ ಪುತ್ರನು ಪಿತ ಆದವನು ಕ್ಷಮಿಸಿಬಿಡ್ತಾನೆ, ಸಖ ಆದವನು ಕ್ಷಮಿಸಿಬಿಡ್ತಾನೆ. ಹಾಗೆಯೇ ನಿನಗೆ ಪ್ರಿಯನಾದ ನನ್ನಲ್ಲಿ ನನಗೆ ಬಹಳ ಪ್ರಿಯನಾದ ನೀನು ಸರ್ವೇಶ್ವರನಾದವನು ನನ್ನ ಅಪರಾಧಗಳನ್ನು ಸಹಿಸಿಕೊಂಡು ನನ್ನಲ್ಲಿ ಪ್ರಸನ್ನನಾಗು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯಾಯ ಅರ್ಹಸಿ ದೇವಸೋಢಂ. ಇಲ್ಲಿ ಪ್ರಿಯಾಯ ಅರ್ಹಸಿ ಅಂತಲೇ ಇಲ್ಲಿ ಪದಚ್ಛೇದವನ್ನು ಮಾಡಿದ್ದಾರೆ. ಪ್ರಿಯ ಅಂತ ಮಾಡಲಿಲ್ಲ ಇಲ್ಲಿ. ಸಖೇವ ಸಖ್ಯು ಪಿತೇವ ಪುತ್ರಸ್ಯ ಅನ್ನೋ ಹಾಗೆ ಈ ಅರ್ಥವನ್ನು ಮಾಡಿಲ್ಲ ಇಲ್ಲಿ. ಪ್ರಿಯನಾದ ನನಗೆ ಅನ್ನುವ ಅರ್ಥವನ್ನು ಮಾಡಿದ್ದಾರೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ, ಹಿಂದೆ ಎಂದು ನೋಡದೇ ಇರುವಂತಹ ಈ ರೂಪವನ್ನು, ಅಂದರೆ ಬಹಳ ಅದ್ಭುತವಾದ ಉಗ್ರವಾದ ನಿನ್ನ ರೂಪವನ್ನು ನೋಡಿ ಭಯದಿಂದ ನನ್ನ ಮನಸ್ಸೆಲ್ಲ ಹೊಂದಿದೆ, ಶಿಥಿಲವಾಗಿಬಿಟ್ಟಿದೆ. ಆದ್ದರಿಂದ ನಿನ್ನ ಮೊದಲು ಇದ್ದ ರೂಪವನ್ನು ತೋರಿಸು. ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ತದೇವ ರೂಪಂ ದರ್ಶಯ ಅಂತ ಹೇಳೋದಕ್ಕೆ ಕೆಲವರು ತದೇವ ರೂಪಂ ಅಂದರೆ ಪರರೂಪವು, ಪರಮಪದದಲ್ಲಿರುವ ನಿನ್ನ ಪರರೂಪವನ್ನು ತೋರಿಸು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಆಧಾರವಿಲ್ಲ ಅಂತ. ಆದರೆ ಶಂಕರರು ಕೂಡ ಇಲ್ಲಿ ನೀನು ಹಿಂದೆ ಮೊದಲು ಇದ್ದಂತಹ ರೂಪವನ್ನು ತೋರಿಸು ಅಂತಲೇ ಅರ್ಥ ಮಾಡಿದ್ದಾರೆ. ಭಾಷಿಕಾರರು ಇಲ್ಲಿ ಮಾಡಿರೋ ಹಾಗೆ ಅದರಲ್ಲಿಯೂ ಕೆಲವರು ಹಾಗೆ ಮಾಡ್ತಾರೆ ವ್ಯಾಖ್ಯಾನ. ಅದಕ್ಕೆ ಆಧಾರವಿಲ್ಲ ಅನ್ನೋದು ತಿಳಿದು ಬರುತ್ತೆ. ತದೇವ ರೂಪಂ ದರ್ಶಯ ಪ್ರಸೀದ ಅಂತ ಹೇಳಿದ್ರೆ ದೃಷ್ಟವಾದದ್ದು, ಇಲ್ಲಿ ಅದೃಷ್ಟವಾದದ್ದು ಕಂಡು ಬಂತು. ದೃಷ್ಟವಾದ ರೂಪವನ್ನು ತೋರಿಸು ಅಂತ ಹೇಳಿದ್ರೆ ಅರ್ಜುನ ಮೊದಲು ಕಂಡಂತಹ ರೂಪವನ್ನು, ಆ ರೂಪವನ್ನು ತೋರಿಸು ನೀನು ಅಂತ ಹೇಳಿ, ಚತುರ್ಭುಜನಾಗಿ ಇರುವ ರೂಪವನ್ನು ತೋರಿಸು ನನಗೆ. ಇಲ್ಲ, ಅರ್ಜುನನಿಗೆ ಸಾರಥಿ ಆಗಿದ್ದಾಗ ಕೃಷ್ಣನು ಚತುರ್ಭುಜನೊಡನೆ ಇದ್ದ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಕಂಸನ ವಧೆ ಆದ ಮೇಲೆ ಅವನಿಗೆ ಚತುರ್ಭುಜದೊಡನೆಯೇ ಇದ್ದನು ಕೃಷ್ಣ ಅನ್ನೋದು. ಅವನು ಅವತಾರದಲ್ಲಿ ಚತುರ್ಭುಜದೊಡನೆಯೇ ತನ್ನ ದಿವ್ಯವಾದ ಆಭರಣಗಳನ್ನು ಅಲಂಕಾರಗಳು ಎಲ್ಲವನ್ನು ಕೂಡ, ಆಭರಣಗಳು ಆಯುಧಗಳು ಎಲ್ಲದರೊಡನೆ ಅವತಾರವಾಯಿತು ಕೃಷ್ಣನಿಗೆ. ಆದ್ದರಿಂದ ಅದು ಸ್ಪಷ್ಟವಾಗಿ ಭಾಗವತದಲ್ಲಿ ಹೇಳಲ್ಪಟ್ಟಿದೆ. ಆ ರೀತಿ ಅದಾದ ಮೇಲೆ ಅವನು ಪ್ರಾರ್ಥನೆ ಮಾಡ್ತಾನೆ, ನೀನು ಉಪಸಂಹಾರ ದಿವ್ಯ ಆತ್ಮನ ಅದೋ ರೂಪ ಉಪಸಂಹಾರ ಮಾಡಿಕೊಂಡ್ಬಿಡು. ಈ ರೂಪವನ್ನು, ನಿನ್ನ ಪರರೂಪವನ್ನು ನಾವು ನೋಡಿದ್ರೆ ಕಂಸನ ಭಯದಿಂದ ನನಗೆ ಭಯವಾಗಿದೆ, ಇದನ್ನು ಉಪಸಂಹಾರ ಮಾಡ್ಕೊ ಅಂತ ಪ್ರಾರ್ಥಿಸಿದಾಗ ಅದನ್ನು ಉಪಸಂಹಾರ ಮಾಡ್ಕೊಂಡು ಸಾಮಾನ್ಯ ಮನುಷ್ಯನಂತೆ ರೂಪವನ್ನು ಪಡೆದುಕೊಳ್ಳೋದು. ಕಂಸನ ಸಂಹಾರವಾದ ಮೇಲೆ ಚತುರ್ಭುಜದೊಡನೆಯೇ ಇದ್ದ ಅನ್ನೋದು ನಮಗೆ ತಿಳಿದು ಬರುತ್ತೆ. ಆದ್ದರಿಂದ ಅದೃಷ್ಟಪೂರ್ವಂ ಅಂತ ಹೇಳಿದ್ರೆ ಮೊದಲು ನೋಡದೇ ಇರುವಂತಹ ಈ ರೂಪವನ್ನು ನೋಡಿದ್ದೀನಿ, ನೋಡಿದ ರೂಪವನ್ನು ತೋರಿಸು, ಮೊದಲು ಹಿಂದೆ ಇದ್ದ ರೂಪವನ್ನು ಅಂತ ಇಲ್ಲಿ ಅರ್ಥ ಅನ್ನೋದನ್ನ. ಅದೃಷ್ಟಪೂರ್ವಂ ಅತ್ಯದ್ಭುತಂ ಅತ್ಯುಗ್ರಂ ಚ ತವ ರೂಪಂ ದೃಷ್ಟ ಹೃಷಿತೋಸ್ಮಿ ಪ್ರೀತೋಸ್ಮಿ. ನಿನ್ನ ಅದ್ಭುತವಾದ ರೂಪವನ್ನು ನೋಡಿ ಬಹಳ ಸಂತೋಷವಾಯಿತು. ಅದೇ ರೀತಿ ಉಗ್ರವಾದ ರೂಪವನ್ನು ನೋಡಿ ಭಯೇನ ಪ್ರವ್ಯಥಿತಂಚ ಮೇ ಮನಃ, ಭಯದಿಂದ ನನ್ನ ಮನಸ್ಸೆಲ್ಲ ಶಿಥಿಲವಾಗಿಬಿಟ್ಟಿದೆ, ಭೀತನಾಗಿದ್ದೇನೆ, ಭೀತಃ ಅಂತ ಹೇಳಿದ ಹಾಗೆ. ಅತಃ ತದೇವ ತವ ಸುಪ್ರಸನ್ನಂ ರೂಪಂ ಮೇ ದರ್ಶಯ. ಮೊದಲು ಇದ್ದಂತಹ ನಿನ್ನ ಅತ್ಯಂತ ಸೌಮ್ಯವಾದ ರೂಪವನ್ನು ನನಗೆ ತೋರಿಸು. ಪ್ರಸೀದ ದೇವೇಶ ಜಗನ್ನಿವಾಸ ಮಯಿ ಪ್ರಸಾದಂ ಕುರು. ನನ್ನಲ್ಲಿ ಪ್ರಸನ್ನನಾಗಿ, ದೇವೇಶ ಅಂತ ಹೇಳಿದ್ರೆ ದೇವಾನಾಂ ಬ್ರಹ್ಮಾದೀನಾಂ ಅಪಿ ಈಶ, ಚತುರ್ಮುಖ ಬ್ರಹ್ಮನೇ ಮೊದಲಾದವರೆಗೂ ಈಶ್ವರನಾದ ನೀನು ನಿಖಿಲ ಜಗದಾಶ್ರಯ ಭೂತ, ಜಗತ್ತಿಗೆಲ್ಲ ಜಗನ್ನಿವಾಸ, ನಿಖಿಲ ಜಗತ್ತಿಗೂ ಆಶ್ರಯನಾದ, ಬ್ರಹ್ಮಾದಿ ದೇವತೆಗಳಿಗೂ ಈಶ್ವರನಾದ ನೀನು ಪ್ರಸನ್ನನಾಗಿ ನಿನ್ನ ಮೊದಲು ನಾನು ನೋಡಿದಂತಹ ಸೌಮ್ಯವಾದ ರೂಪವನ್ನು ನನಗೆ ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ವಿಚಿತ್ರಸ್ಯಾಪಿ ದೃಷ್ಟಪೂರ್ವಸ್ಯೈವ ಆಶ್ಚರ್ಯ ವಿಷಯತ್ವ ದರ್ಶನಾತ್. ಹಿಂದೆ ನೋಡಿದರೂ ಕೂಡ ವಿಚಿತ್ರವಾದ ಒಂದು ರೂಪವಾಗಿದ್ದರೆ ಅದು ಆಶ್ಚರ್ಯವನ್ನು ತೋರಿಸುತ್ತೆ. ನೋಡಿದ ರೂಪವೇ ಆದರೂ ಕೂಡ ವಿಚಿತ್ರವಾದ ರೂಪವಾಗಿದ್ದರೆ ಆಶ್ಚರ್ಯ ಉಂಟಾಗುತ್ತೆ ಒಬ್ಬರಿಗೆ.
ಆದರೆ ಇಲ್ಲಿ ಅದೃಷ್ಟಪೂರ್ವ ಅಂತ ಹೇಳಿರೋದ್ರಿಂದ ನೋಡದೇ ಇರುವಂತಹ ರೂಪ, ನೋಡಿದ ರೂಪವೇ ವಿಚಿತ್ರವಾಗಿದ್ದರೆ ಅದರಲ್ಲಿಯೂ ಆಶ್ಚರ್ಯ ಉಂಟಾಗುತ್ತೆ. ನೋಡದೇ ಇರುವ ರೂಪ ಆದ್ದರಿಂದ ಅತ್ಯದ್ಭುತಂ, ಅತ್ಯದ್ಭುತಂ ಅಂತ ಹೇಳ್ತಾರೆ. ಅತ್ಯದ್ಭುತಂ ಅಂತ ಹೇಳಿದ್ರು. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಅವನು ಅವತಾರದಲ್ಲಿಯೇ ಅದ್ಭುತವಾದ ರೂಪ ಅಂತ ಭಾಗವತದಲ್ಲಿ ಹೇಳಲ್ಪಟ್ಟಿದೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಹೇಳಿ ಅದ್ಭುತವಾದ ರೂಪ ಅವನದು ಅಂತ ಹೇಳಿ, ಆ ರೀತಿಯಾದ ಇಲ್ಲಿ ವಿಶ್ವರೂಪ ದರ್ಶನದಲ್ಲಿ ಅತ್ಯದ್ಭುತಂ, ಅತ್ಯದ್ಭುತವಾದ ರೂಪ ಅಂತ ಭಾಷಿಕಾರರು ಹೇಳ್ತಾರೆ. ಅತ್ಯುಗ್ರಂ, ಅದರಲ್ಲೇ ಆ ರೀತಿಯಾದ ರೂಪ. ಭಯೇನ ಚ ಪ್ರವ್ಯಥಿತಂ ಮನೋಮೇ ಇತ್ಯನೇನ ಆಕ್ಷಿಪ್ತಂ, ಆಖ್ಯಾಯಿಮೇಕೋ ಭವಾನುಗ್ರ ರೂಪ ಅಂತ ಹಿಂದೆ ಹೇಳಿದ ಹಾಗೆ, ಈ ನಿನ್ನ ಉಪಸಂಹಾರ ಮಾಡುವಂತಹ ಭಯಂಕರವಾದ ರೂಪವನ್ನು ತೋರಿಸೋದಿಲ್ಲ. ಯಾವ ಕಾರಣದಿಂದ ಇದನ್ನು ತೋರಿಸ್ದೆ, ಏನನ್ನು ನನಗೆ ತಿಳಿಸಲು ತೋರಿಸ್ತಾ ಇದೆಯಾ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಅದು ಅತ್ಯುಗ್ರವಾದ ರೂಪ. ಅದು ಭಯೇನ ಚ ಇತ್ಯತ್ರ ಚ ಶಬ್ದಸ್ಯ ನಿಷ್ಪ್ರಯೋಜನತ್ವಾತ್ ಉಕ್ತ ವ್ಯಥಾ ಹೇತುತ್ವ ಹೇತ್ವಂತರ ಸಮುಚ್ಚಯಾರ್ಥತ್ವಂ ಅಯುಕ್ತಂ ಇತ್ಯುಕ್ತ ಪ್ರೀತಿ ಸಮುಚ್ಚಯಾರ್ಥತ್ವಂ ಅಭಿಪ್ರೇತ್ಯ ವ್ಯವಹಿತ ಅನ್ವಯಮಃ ಪ್ರವ್ಯಥಿತಂಚ ಮೇ ಮನಃ. ಅಲ್ಲಿ ಚಕಾರಕ್ಕೂ ಪ್ರವ್ಯಥಿತಂಚ ಮೇ ಮನಃ ಅಂತ ಅರ್ಥ ಮಾಡ್ತಾರೆ. ಇಲ್ಲಿ ಪ್ರವ್ಯಥಿತಂಚ ಮೇ ಮನಃ, ನನ್ನ ಮನಸ್ಸು ಕೂಡ ಶಿಥಿಲವೂ ಆಗಿದೆ ಅಂತ ಹೇಳಿ. ಭಯೇನ ಚ ಪ್ರವ್ಯಥಿತಂ ಮನೋಮೇ ಅಂತ ಹೇಳಿದ್ರೆ, ಭಯೇನ ಚ ಪ್ರವ್ಯಥಿತಂ ಅಂತ ಹೇಳಿದ್ರೆ, ಭಯೇನ ಚ ಅಂತ ಹೇಳೋದ್ರಿಂದ ಭಯದಿಂದಲೂ ಇನ್ನೂ ಏನಾದರೂ ಇದೆಯೋ ಅಂತ ಹೇಳಿದ್ರೆ ಆ ರೀತಿಯಲ್ಲ. ಪ್ರವ್ಯಥಿತಂಚ ಅಂತ ಚಕಾರವನ್ನು ಪ್ರವ್ಯಥಿತ, ಹರ್ಷವೂ ಉಂಟಾಯಿತು ವ್ಯಥೆಯೂ ಉಂಟಾಯಿತು ಅನ್ನೋದ್ರಿಂದ ವ್ಯಥೆಗೆ ಆ ಚಕಾರವನ್ನು ವ್ಯಥೆ ಅನ್ನೋದಕ್ಕೆ ಸೇರಿಸಿ ಅನ್ವಯವನ್ನು ಮಾಡ್ತಾರೆ. ಪೂರ್ವಾರ್ಧೋಕ್ತಸ್ಯ ವ್ಯಥಾಸಹಿತ ಪ್ರೀತಿಜನಕತ್ವಸ್ಯ ಉತ್ತರಾರ್ಧ ಅರ್ಥಹೇತುತ್ವಂ ಅಭಿಪ್ರೇಯ ಅತಃ, ಆದ್ದರಿಂದ ಹರ್ಷವೂ ಉಂಟಾದರೂ ಕೂಡ ವ್ಯಥೆಯೂ ಉಂಟಾಯಿತು, ಭಯವೂ ಉಂಟಾಗಿತ್ತು. ಆದ್ದರಿಂದ ಭಯವೂ ಉಂಟಾಗಿರೋದ್ರಿಂದ ಭಯವನ್ನು ಹೋಗಿಸಬೇಕು. ನೀವು ಬರೀ ಹರ್ಷ ಉಂಟಾಗಿದ್ದರೆ ಪರವಾಗಿಲ್ಲ, ಭಯವೂ ಉಂಟಾಗೋಗಿದೆ. ಆದ್ದರಿಂದ ಅತ್ಯುಗ್ರವಾದ ರೂಪವನ್ನು ತೋರಿಸ್ಬಿಟ್ಟಿದೆಯಾ ನೀನು, ನಿನ್ನ ಮೊದಲು ಇದ್ದಂತಹ ಪ್ರಸನ್ನವಾದ ರೂಪವನ್ನು ತೋರಿಸು. ಅತ್ಯಂತ ಪ್ರಸನ್ನವಾದ ರೂಪ, ಸುಪ್ರಸನ್ನಂ ರೂಪಂ. ತಚ್ಛಬ್ದಸ್ಯ ಪೂರ್ವ ಪ್ರಸಿದ್ಧಾಕಾರ ಪರಾಮರ್ಶಿತತ್ವೇನ ತದೇವ, ತದೇವ ಅಂತ ಹೇಳಿದ್ರೆ ಹಿಂದೆ ಪ್ರಸಿದ್ಧವಾದ ಆಕಾರ, ಹಿಂದೆ ನಾನು ನಿನ್ನ ನೋಡಿದಂತಹ ಆಕಾರವನ್ನು ನನಗೆ ತೋರಿಸು ಅನ್ನೋದೇ ಇಲ್ಲಿ ಪೂರ್ವ ಪ್ರಸಿದ್ಧವಾದ ಆಕಾರ. ಆದ್ದರಿಂದ ಸುಪ್ರಸನ್ನಂ, ಬಹಳ ಅತ್ಯಂತ ಪ್ರಸನ್ನವಾದ ನಿನ್ನ ರೂಪವನ್ನು ನನಗೆ ತೋರಿಸು. ಅನೇನ ಕೇವಲ ಪ್ರೀತಿ ಹೇತುತ್ವಂ ಸೂಚಿತಂ. ಪ್ರಪನ್ನಸ್ಯ ರಕ್ಷಣಂ ಅವಶ್ಯಂ ಕಾರ್ಯಂ ಮೇ ದರ್ಶಯ. ಅದರಿಂದ ನೀನು ನನ್ನನ್ನು ರಕ್ಷಣೆ ಮಾಡಬೇಕು, ನನಗೆ ಬಹಳ ಭಯವಾಗಿಬಿಟ್ಟಿದೆ, ಆ ಭಯವನ್ನು ಹೋಗಿಸಿ ನನ್ನನ್ನು ರಕ್ಷಿಸಬೇಕು. ಆದ್ದರಿಂದ ನಾನು ನಿನ್ನಲ್ಲಿ ಪ್ರಪತ್ತಿಯನ್ನು ಮಾಡಿದ್ದೇನೆ, ನೀನೇ ನನ್ನನ್ನು ರಕ್ಷಿಸಬೇಕು, ಪ್ರಸನ್ನನಾಗು, ಈ ಭಯವನ್ನು ಹೋಗಿಸು ಅಂತ ಹೇಳಿ. ದೇವಾದೇವೇಶ ಇತಿ ಸಂಬೋಧನದ್ವಯೇನ ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ ಇತಿ ಶ್ರುತ್ಯರ್ಥೋ ಅಭಿಪ್ರೇತಃ. ದೇವೇಶ ಅಂತ ಹೇಳುವುದರಿಂದ ದೇವತೆಗಳಿಗೂ ಈಶನಾದವನು ಹೇಳಿದ್ರೆ, ಈಶ್ವರಾಣಾಂ ಪರಮಂ ಮಹೇಶ್ವರಂ ದೇವತಾನಾಂ ಪರಮಂಚ ದೈವತಂ ಅನ್ನೋದನ್ನು ದೇವಾನಾಂ ಬ್ರಹ್ಮಾದೀನಾಮಪಿ ಈಶ ಇತ್ಯುಕ್ತಂ. ದೃಶ್ಯಮಾನ ರೂಪಸ್ಯ ತತ್ರೈಕಸ್ಸಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕದಾ ಇತಿ ಜಗದಾಶ್ರಯತ್ವೇನ ದೃಶ್ಯಮಾನತ್ವಾತ್ ಜಗನ್ನಿವಾಸ ಇತ್ಯನೇತದುಚ್ಯತೆ ಜಗದಾಶ್ರಯ ಭೂತ. ದೃಶ್ಯಮಾನವಾದ ರೂಪ ಹೇಗಿತ್ತು ಅಂದರೆ ಜಗನ್ನಿವಾಸ ಅಂತ ಇಲ್ಲಿ ಶ್ಲೋಕದಲ್ಲಿ ಅರ್ಜುನನು ಹೇಳಿದ್ದು. ದೇವೇಶ ಪ್ರಸೀದ ದೇವೇಶ ಜಗನ್ನಿವಾಸ, ಜಗನ್ನಿವಾಸ ಜಗತ್ತಿಗೆಲ್ಲ ವಾಸಸ್ಥಾನವಾದವನು ಅಂತ ಹೇಳಿದ್ರೆ ಒಂದೇ ಅವನ ರೂಪದಲ್ಲಿಯೇ ಜಗತ್ತೆಲ್ಲವೂ ಕಂಡ ಇವನು. ಆದ್ದರಿಂದ ಆ ಅರ್ಥವನ್ನು ಇಲ್ಲಿ ಜಗದಾಶ್ರಯ ಭೂತ ಇಹೈ ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕದ ಅಂತೇಳಿ, ಏಕಸ್ಥಂ ಒಂದು ದಿವ್ಯಮಂಗಳ ವಿಗ್ರಹದಲ್ಲಿ ಸಕಲ ಜಗತ್ತು ಅವನಿಗೆ ತೋರಿಸಿದನು ಕೃಷ್ಣ. ಆದ್ದರಿಂದ ಜಗತ್ತಿಗೆಲ್ಲ ಆಶ್ರಯಭೂತನಾದವನೇ ಅನ್ನುವ ಅರ್ಥವನ್ನು ಇಲ್ಲಿ ಮಾಡ್ತಾರೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವ್ಯಥಿತಂ ಮನೋಮೇ, ಭಯೇನ ಪ್ರವ್ಯಥಿತಂಚ ಮೇ ಮನಃ ತದೇವ ಮೇ ದರ್ಶಯ ದೇವರೂಪಂ. ಮೊದಲು ನಾನು ನೋಡಿದ ನೀನು ಸುಪ್ರಸನ್ನವಾದ ರೂಪವನ್ನು ತೋರಿಸು, ನನ್ನಲ್ಲಿ ಪ್ರಸನ್ನನಾಗು. ದೇವತೆಗಳಿಗೆಲ್ಲ ಈಶನಾದವನೇ, ಜಗತ್ತಿಗೆಲ್ಲ ಆಶ್ರಯನಾದವನೇ, ನಿನ್ನ ಸುಪ್ರಸನ್ನವಾದ ರೂಪವನ್ನು ನನಗೆ ತೋರಿಸು
ಕಿರೀಟಿನಂ, ಆ ರೂಪವು ಹೇಗಿತ್ತು ಅವನು ಮೊದಲು ನೋಡಿದ್ದು ಅನ್ನೋದನ್ನು ವರ್ಣನೆ ಮಾಡ್ತಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಚತುರ್ಭುಜರಿಂದ ನೀನು ಹೇಗೆ ಇದ್ದೀಯೋ, ಕಿರೀಟ ಗದೆ ಚಕ್ರಗಳನ್ನೆಲ್ಲ ಧರಿಸಿಕೊಂಡು ಹೇಗೆ ಇದೆಯೋ ಆ ಒಂದು ರೂಪವನ್ನು ನಾನು ನೋಡಬೇಕು ಅಂತ ಈಗ ನಾನು ಆಸೆ ಪಡ್ತಾ ಇದ್ದೇನೆ. ಆ ಒಂದು ಚತುರ್ಭುಜವನ್ನು ಹೊಂದಿದ್ದ ರೂಪವನ್ನು ಇಲ್ಲಿ ನೀನು ಸಹಸ್ರಬಾಹು ಆಗಿದೆಯಾ, ಆ ಸಹಸ್ರಬಾಹುತ್ವವನ್ನು ಬಿಟ್ಟು ಚತುರ್ಭುಜನಾಗಿ ನನಗೆ ದರ್ಶನವನ್ನು ಕೊಡು. ತಥೈವ ಪೂರ್ವವತ್ ಕಿರೀಟಿನಂ ಗದಿನಂ ಚಕ್ರಹಸ್ತಂ ತ್ವಾಂ ದ್ರಷ್ಟುಮಿಚ್ಛಾಮಿ. ಅತಃ ತೇನೈವ ಪೂರ್ವಸಿದ್ಧೇನ, ಇದು ಪ್ರಧಾನ ಪೂರ್ವಸಿದ್ಧ ಅಂತ ಹೇಳೋದು ಮೊದಲು ನೋಡಿದ ರೂಪ. ಚತುರ್ಭುಜೇನ ರೂಪೇಣ ಯುಕ್ತ ಭವ ಸಹಸ್ರಬಾಹೋ ವಿಶ್ವಮೂರ್ತೆ. ಇದಾನೀಂ ಸಹಸ್ರಬಾಹುತ್ವೇನ ವಿಶ್ವಶರೀರತ್ವೇನ ದೃಶ್ಯಮಾನ ರೂಪಃ ತ್ವಂ ತೇನೈವ ರೂಪೇಣ ಯುಕ್ತ ಭವ ಇತ್ಯರ್ಥಃ. ಸಹಸ್ರಬಾಹುವಾಗಿ ವಿಶ್ವಮೂರ್ತಿಯಾಗಿರುವವನು ಚತುರ್ಭುಜನಾಗಿ ಕೃಷ್ಣನಾಗಿ ಸಾಮಾನ್ಯ ಕೃಷ್ಣನ ರೂಪದಲ್ಲಿ ಹೇಗೆ ಇದೆಯೋ ಹಾಗೆ ಇರು ನೀನು. ಈ ವಿಶ್ವವೆಲ್ಲ ನಿನ್ನನ್ನು ಆಶ್ರಯಿಸಿರೋದು ನಾನು ನೋಡಿ ಆಯಿತು, ಅದು ಸಾಕು. ಇನ್ನು ನನಗೆ ನಿನ್ನ ಸೌಮ್ಯವಾದ ರೂಪವನ್ನು ತೋರಿಸು. ಮೊದಲು ಇದ್ದ ಚತುರ್ಭುಜ ಇದ್ದಂತಹ ಎಲ್ಲ ಆಯುಧಗಳನ್ನೆಲ್ಲ, ದಿವ್ಯವಾದ ಆಯುಧಗಳನ್ನು ಧರಿಸಿದ್ದ ನಿನ್ನ ಚತುರ್ಭುಜದಿಂದ ಇದ್ದ ಆ ಸೌಮ್ಯವಾದ ರೂಪವನ್ನು ನನಗೆ ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಥೈವ ಇತ್ಯಸ್ಯ ಪೂರ್ವಂ ಜಗದಾಶ್ರಯಂ ಅತ್ಯದ್ಭುತಂ ರೂಪಂ ದ್ರಷ್ಟುಮೈಚ್ಛಂ. ಹಿಂದೆ ಹೇಳಿದಾಗ ಹಿಂದೆ ಅವನು ಯಾವುದನ್ನ ದ್ರಷ್ಟುಮಹಂ ತಥೈವ, ದ್ರಷ್ಟುಮಹಂ ತಥೈವ, ನಾನು ನಿನಗೆ ಹಿಂದೆ ಈ ರೀತಿ ಆಸೆಪಟ್ಟೆ, ನಿನ್ನ ಒಂದು ಜಗತ್ತಿಗೆಲ್ಲ ಆಶ್ರಯವಾದ ಅದ್ಭುತವಾದ ರೂಪವನ್ನು ನೀನು ವರ್ಣನೆ ಮಾಡಿದೆಯಲ್ಲ, ನಿನ್ನ ವಿಭೂತಿಯನ್ನು ಯೋಗವನ್ನೆಲ್ಲ ಆ ವರ್ಣನೆ ಮಾಡಿದ ಎಲ್ಲ ವಿಧವಾದ ನಿನ್ನ ಅಸಾಧಾರಣವಾದ ಧರ್ಮಗಳೊಡನೆ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಆಸೆಪಟ್ಟೆ. ಅದನ್ನು ಹಾಗೆಯೇ ತೋರಿಸಿದೆ ನೀನು. ತಥೈವ ಪೂರ್ವ ರೂಪಂ ದ್ರಷ್ಟುಮಿಚ್ಛಾಮಿ ಇತಿ ಅರ್ಥ ಬ್ರಹ್ಮ. ಆದರೆ ಆ ರೀತಿಯೇ ನಿನ್ನ ಪೂರ್ವ ರೂಪವನ್ನು ನೋಡ್ತೀನಿ ಅಂತ ಇಲ್ಲಿ ಆಸೆ ಪಡಲಿಲ್ಲ. ಯಾಕೆಂದರೆ ಉಗ್ರವಾದ ರೂಪವಾದ ಮೇಲೆ ಅದಕ್ಕೆ ಮೊದಲು ಇದ್ದಿದ್ದು ಜಗತ್ತಿಗೆ ಆಶ್ರಯವಾದ ರೂಪ, ಅದನ್ನು ನೋಡಬೇಕು ಅಂತ ಇಚ್ಛೆ ಪಟ್ಟಿದ್ದ ಅರ್ಜುನ. ಉಗ್ರವಾದ ರೂಪವನ್ನು ಬಿಟ್ಟು ಜಗತ್ತಿಗೆ ಆಶ್ರಯವಾದ ನಿನ್ನ ರೂಪವನ್ನು ತೋರಿಸುವಂತ ಇಲ್ಲಿ ಅರ್ಥ ಅಲ್ಲ. ಅದನ್ನು ಇಚ್ಛೆ ಪಟ್ಟಿದ್ದರೂ ಕೂಡ ಅತೀತ ಅವಸ್ಥಾ ವಿಶಿಷ್ಟಸ್ಯ ಕಥಂ ಪ್ರದರ್ಶನಮಿತಿ ಶಂಕಾಂ ಚ ಅರ್ಥಾತ್ ಪರಿಹರನ್ ತಥೈವ ಪೂರ್ವವತ್ ಕಿರೀಟಿನಂ. ನಿನ್ನ ಉಗ್ರ ರೂಪವು ಅದಕ್ಕೆ ಮೊದಲು ಇದ್ದಂತಹ ನಿನ್ನ ವಿಶ್ವಕ್ಕೆಲ್ಲ ಆಶ್ರಯನಾದ ಅದ್ಭುತವಾದ ರೂಪಕ್ಕೂ ಅದಕ್ಕಿಂತ ಮೊದಲು ಇದ್ದ ನಿನ್ನ ರೂಪ, ಆ ಒಂದು ಶಾಂತವಾದ ರೂಪವನ್ನು ನೋಡಕ್ಕೆ ಇಷ್ಟಪಡ್ತೇನೆ ಅಂತ ಇಲ್ಲಿ ಅರ್ಥ ಮಾಡಬೇಕು. ಪೂರ್ವದೃಷ್ಟ ಸಜಾತೀಯಮೇವ ದ್ರಷ್ಟುಮಿಚ್ಛಾಮಿ ಇತ್ಯರ್ಥ. ನನಗೆ ಸಜಾತೀಯವಾದ ರೂಪ ಮೊದಲು ನೋಡಿದ್ದು ಮನುಷ್ಯ ಸಜಾತೀಯ ರೂಪವನ್ನು ಹೊಂದಿ ಇದೆಯಲ್ಲ, ಆ ರೂಪವನ್ನು ನೋಡಬೇಕು. ರೂಪೇಣ ಇತ್ಯತ್ರ ತೃತೀಯಾಯ ಕರ್ಣಾರ್ಥತ್ವ ಅಸಂಭವಾತ್ ರೂಪೇಣ ಯುಕ್ತೋಭವ. ರೂಪೇಣ ಅನ್ನೋದು ತೃತೀಯ ವಿಭಕ್ತಿಯಲ್ಲಿದೆ, ಕರ್ಣಾರ್ಥ ಅದು ಸಾಧನವಾಗಿ ಉಪಯೋಗಿಸಿ ಅಂತ ಆ ಅರ್ಥದಲ್ಲಿ ಬರೋದಿಲ್ಲ. ಎಲ್ಲ ಆ ರೂಪದೊಡನೆ ಸಂಬಂಧವನ್ನು ಹೊಂದಿದವನಾಗಿ ಅನ್ನುವ ಅರ್ಥವನ್ನು ರೂಪೇಣ ಯುಕ್ತ ಭವ, ಮೊದಲಿನ ರೂಪದೊಡನೆ ಸಂಬಂಧ ಹೊಂದಿದವನಾಗಿ ಮನುಷ್ಯ ಸಜಾತೀಯವಾದ ರೂಪದಿಂದ ನನಗೆ ದರ್ಶನವನ್ನು ಕೊಡು. ಸಹಸ್ರಬಾಹೂದರ ವಿಶ್ವಮೂರ್ತಿ ವಿಶಿಷ್ಟಸ್ಯ ಚತುರ್ಭುಜ ರೂಪಯುಕ್ತತ್ವ ಅಸಂಭವಂ ಕಾಲಭೇದೇನ ಪರಿಹರತಿ. ಅದು ಕೂಡ ಇಲ್ಲಿ ಇದೆಲ್ಲ ಸ್ವಾಮಿ ದೇಶಿಕರು ಸ್ಪಷ್ಟಪಡ್ತಾರೆ. ಇಲ್ಲಿ ಹೇಳುವಾಗ ಭಾಷ್ಯಕಾರರು ಇದಾನೀಂ ಅಂತ ಹೇಳಿದರು. ಸಹಸ್ರಬಾಹೋ ವಿಶ್ವಮೂರ್ತೆ ಇದಾನೀಂ ಸಹಸ್ರಬಾಹುತ್ವೇನ ಶರೀರತ್ವೇನ ದೃಶ್ಯಮಾನ ರೂಪತ್ವಂ ತೇನೈವ ರೂಪೇಣ ಯುಕ್ತೋ ಭವ ಅಂತ ಹೇಳುವಾಗ ಆ ಮೊದಲು ಇದೆಲ್ಲ ತೋರಿಸದೆ ಈಗ ಆ ರೂಪವನ್ನು ತೋರಿಸು. ಆದ್ದರಿಂದ ಸಹಸ್ರಬಾಹುವಾಗಿರೋದು ಚತುರ್ಭುಜವಾಗಿರೋದಕ್ಕೂ ವಿರೋಧವಿಲ್ಲ. ಕಾಲಭೇದದಿಂದ ಈ ವಿರೋಧ ಪರಿಹಾರವಾಗುತ್ತೆ. ಹಿಂದಿನ ಕಾಲದಲ್ಲಿ ಹಾಗಿದ್ದೆ, ಮುಂದಿನ ಕ್ಷಣದಲ್ಲಿ ಚತುರ್ಭುಜನಾಗ್ತೀಯ ಅನ್ನೋದ್ರಿಂದ ಕಾಲಭೇದದಿಂದ ಅದಕ್ಕೆ ಪರಿಹಾರ ಮಾಡೋದ್ರಿಂದ ಇದಾನೀಂ ಅನ್ನುವ ಶಬ್ದ ತೋರಿಸುತ್ತೆ. ಈಗ ಆ ರೀತಿ ಆ ರೂಪವನ್ನು ಬಿಟ್ಟು ಸಾಮಾನ್ಯವಾದ ರೂಪವನ್ನು ತೆಗೆದುಕೊಂಡು ನನಗೆ ದರ್ಶನ ಕೊಡು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ ಪ್ರಾರ್ಥಿಸ್ತಾನೆ. ಈಗ ಪರಮಾತ್ಮನ ವಚನ ಮುಂದೆ ಶ್ರೀ ಭಗವಾನ್ ವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್
ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ದೃಷ್ಟಪೂರ್ವಂ. ನಿನ್ನಿಂದ ನಿನಗಿಂತ ಬೇರೆ ಯಾರು ನೋಡಿಲ್ಲ ಅಂತ ಅರ್ಥವಲ್ಲ ಇಲ್ಲಿ. ತ್ವದನ್ಯೇನ ಅನ್ನೋದಕ್ಕೂ ಅರ್ಥ ಮಾಡ್ತಾರೆ. ಅದಕ್ಕೆ ಮುಂದೆ ಬರುತ್ತೆ, ಅನನ್ಯ ಭಕ್ತನಾದ ನಿನ್ನಿಂದ ನಿನಗಿಂತ ಬೇರೆ ಆದವರು ಅಂತ. ಅನನ್ಯ ಭಕ್ತಿಯನ್ನು ಯಾರು ಇಲ್ಲವೋ ಅವ್ರು ನೋಡಿಲ್ಲ ಅಂತ ಅರ್ಥ. ಆ ರೀತಿ ಮುಂದೆ ಶ್ಲೋಕದಲ್ಲಿ ಅರ್ಥ ಮಾಡ್ತಾರೆ. ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ. ನನ್ನಿಂದ ಪ್ರಸನ್ನನಾದ ನನ್ನಿಂದ, ನನ್ನ ಅನುಗ್ರಹದಿಂದ ನಿನಗೆ ಈ ಅದ್ಭುತವಾದ ಅತ್ಯುತ್ಕೃಷ್ಟವಾದ ರೂಪವು ತೋರಿಸಲ್ಪಟ್ಟಿತು. ಹೇಗೆ ಅಂದರೆ ಆತ್ಮಯೋಗಾತ್. ಆತ್ಮಯೋಗಾತ್ ಅಂದರೆ ನನ್ನ ಸಂಕಲ್ಪದಿಂದಲೇ ಅಂತ ಅರ್ಥ ಇಲ್ಲಿ. ನನ್ನ ಸಂಕಲ್ಪದಿಂದಲೇ ನಾನು ತೋರಿಸಿದೆ ನಿನಗೆ. ತೇಜೋಮಯಂ, ತೇಜಸ್ಸಿನ ಒಂದು ರಾಶಿ ಇರುವಂತಹ ನನ್ನ ಈ ರೂಪ. ವಿಶ್ವಮನಂತಮಾದ್ಯಂ ಎನ್ಮೆ, ಅನಂತಮಾದ್ಯಂ, ಆದ್ಯನಂತ ಆದ್ಯಂತವಿಲ್ಲದೇ ಇರುವಂತಹದ್ದು. ಎನ್ಮೇ ತ್ವದ ಅನ್ಯೇನ ದೃಷ್ಟಪೂರ್ವಂ, ಬೇರೆ ಯಾರು ಇಂತಹ ರೂಪವನ್ನು ನೋಡಿಲ್ಲ. ನೀನು ಭಕ್ತನಾಗಿದೆಯಾ ಅಂತ ನಿನಗೆ ತೋರಿಸಿದೆ. ನನ್ನ ಭಕ್ತನಾದ್ದರಿಂದ ನೀನು ಇದನ್ನು ನೋಡಿದೆ ಅನ್ನೋದು ಅರ್ಥ. ಯನ್ಮೇ ತೇಜೋಮಯಂ ತೇಜಸಾಂ ರಾಶಿಂ ವಿಶ್ವಂ ವಿಶ್ವಾತ್ಮಭೂತಂ. ವಿಶ್ವಕ್ಕೆಲ್ಲ ಆತ್ಮನಾದವನು ವಿಶ್ವಂ ಅಂತ ಹೇಳಿದಾಗ ವಿಶ್ವಕ್ಕೂ ಅವನಿಗೂ ಸಾಮಾನಾಧಿಕರಣ್ಯವು ಶರೀರಾತ್ಮಭಾವದಿಂದಲೇ ಹಿಂದೆ ಅದು ಹೇಳಲ್ಪಟ್ಟಿತು. ವಿಶ್ವಾತ್ಮಭೂತಂ ಅನಂತಂ ಅಂತರಹಿತಂ ಪ್ರದರ್ಶನಾರ್ಥಮಿದಂ. ಅಂತರಹಿತಂ ಅನಂತಂ ಅಂತ ಹೇಳಿದ್ರೆ ಅಂತರಹಿತವಾದದ್ದು ಅಂದರೆ ಆದಿ ಅಂತ ಎಲ್ಲವೂ ಕೂಡ ರಹಿತವಾದದ್ದು ಅಂತ ಅರ್ಥ. ಪ್ರದರ್ಶನಾರ್ಥಂ ಆದಿ ಮಧ್ಯ ಅಂತರಹಿತಂ, ಆದಿ ಮಧ್ಯ ಅಂತ ಯಾವುದೂ ಇಲ್ಲದೆ ಇರುವಂತಹದ್ದು. ಆದ್ಯಂ ಅಂತ ಹೇಳಿದ್ರೆ ವ್ಯತಿರಿಕ್ತಸ್ಯ ಕೃಷ್ಣಸ್ಯ ಆದಿಭೂತಂ, ನನಗಿಂತ ಬೇರೆಯಾದ ಎಲ್ಲದಕ್ಕೂ ನಾನು ಕಾರಣನಾಗಿದ್ದೇನೆ ಅಂತ ಅರ್ಥ. ಅದು ಸ್ಪಷ್ಟವಾದ ಅರ್ಥ ಇಲ್ಲಿ. ಮದ್ವ್ಯತಿರಿಕ್ತಸ್ಯ ಆದ್ಯಂ ಅಂತ ಹೇಳಿದ್ರೆ ನನಗೂ ಎಲ್ಲದಕ್ಕೂ ಕಾರಣ ಅಂತ ಅರ್ಥವಲ್ಲ. ನನ್ನನ್ನು ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ನಾನು ಆದಿಯಾದವನು. ತ್ವದನ್ಯೇನ ಕೇನಾಪಿನ ದೃಷ್ಟಪೂರ್ವಂ, ನಿನ್ನನ್ನು ಬಿಟ್ಟು ಬೇರೆ ಯಾರು ಈ ರೂಪವು ನೋಡಲ್ಪಟ್ಟಿಲ್ಲ. ತದಿದಂ ಪ್ರಸನ್ನೇನ ಮಯ ಮದ್ಭಕ್ತಾಯ ಮೇ ದತ್ತೇ ದರ್ಶಿತಂ. ನನ್ನ ಭಕ್ತನಾದ ನಿನಗೆ ಪ್ರಸನ್ನನಾದ ನನ್ನಿಂದ ತೋರಿಸಲ್ಪಟ್ಟಿತು. ಹೇಗೆ ತೋರಿಸ್ತಾ ಇದೆ, ಯಾವ ಕಾರಣದಿಂದ ಅಂದರೆ ಆತ್ಮಯೋಗಾತ್. ಆತ್ಮನಃ ಸತ್ಯಸಂಕಲ್ಪತ್ವ ಯೋಗಾತ್. ನನ್ನ ಒಂದು ಸತ್ಯಸಂಕಲ್ಪದಿಂದ ನಿನಗೆ ನಾನು ಇದನ್ನು ತೋರಿಸಿದೆ ಅನ್ನೋದನ್ನು ಆತ್ಮಯೋಗಾತ್ ಅನ್ನೋದು. ಈ ರೀತಿ ಯೋಗ ಶಬ್ದಕ್ಕೆ ಬೇರೆ ಯಾವುದು ಅರ್ಥ ಮಾಡೋಕ್ಕೆ ಆಗೋದಿಲ್ಲ ಇಲ್ಲಿ. ಆತ್ಮಯೋಗಾತ್ ಅಂದರೆ ನನ್ನ ಸತ್ಯ ಸಂಕಲ್ಪದಿಂದಲೇ ನಾನು ನಿನಗೆ, ಭಕ್ತನಾದ ನಿನಗೆ ಇಂತಹ ಒಂದು ಯಾರು ನೋಡದೇ ಇರುವಂತಹ ರೂಪವನ್ನು ನಿನಗೆ ತೋರಿಸಿದೆ. ಈ ರೂಪವು ವಿಶ್ವಕ್ಕೆಲ್ಲ ಆತ್ಮನಾದ ತೇಜಸ್ಸಿನ ರಾಶಿಯಾದ, ಅಂತವೇ ಇಲ್ಲದಂತಹ ಆದಿ ಮಧ್ಯ ಅಂತ ರಹಿತವಾದ, ಎಲ್ಲಕ್ಕೂ ಆದಿಭೂತವಾದ ನನ್ನ ಈ ರೂಪವು ನಿನಗೆ ತೋರಿಸಲ್ಪಟ್ಟಿತು. ತೇಜೋಮಯಮಿತ್ಯತ್ರ ಮಯಟಃ ಪ್ರಾಚುರ್ಯಾರ್ಥತ್ವಂ ಅಭಿಪ್ರೇತು. ಮಯಟ್ ಪ್ರತ್ಯಯ ಬಂದಿದೆ, ಮಯಃ. ಅದರಲ್ಲಿ ಪ್ರಾಚುರ್ಯಾರ್ಥ, ಸ್ವಾರ್ಥ ಮತ್ತು ಪರಿಣಾಮ ಒಂದು ವಿಕಾರಾರ್ಥ, ಮೂರು ವಿಧವಾದ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಉಪಯುಕ್ತವಾಗುತ್ತೆ. ತೇಜೋಮಯ ಅನ್ನುವಾಗ ಪ್ರಾಚುರ್ಯಾರ್ಥ, ತೇಜಸ್ಸಿನ ಅತ್ಯಧಿಕವಾದ ತೇಜಸ್ಸು, ತೇಜೋರಾಶಿ ಅಂತ ಅರ್ಥ ಮಾಡ್ತಾರೆ ಇಲ್ಲಿ. ವಿಶ್ವಾತ್ಮಭೂತಂ ಇತಿ ವಿಶ್ವವ್ಯಾಪಕಂ ಇತ್ಯರ್ಥಃ, ವಿಶ್ವಕ್ಕೆಲ್ಲ ಆತ್ಮನಾಗಿ ವ್ಯಾಪಿಸಿರುವಂತಹವನು. ಅಚೇತನಸ್ಯ ಹಿ ನಾತ್ಮತ್ವಂ ಸಂಭವತಿ. ವಿಶ್ವಂ ಅಂತ ಹೇಳಿದ್ರೆ ವಿಶ್ವಾತ್ಮಭೂತಂ ಅಂತ ಅರ್ಥ ಮಾಡೋದು, ವಿಶ್ವಕ್ಕೆಲ್ಲ ಆತ್ಮನಾದವನು ಅಂತ ಹೇಳಿ. ಅನಾದಿ ಮಧ್ಯಾಂತಂ ಹಿ ಪೂರ್ವಮುಕ್ತತ್ವಾತ್. ಅನಾದಿ ಮಧ್ಯಾಂತಂ ಪೂರ್ವಮುಕ್ತತ್ವಾತ್ ಅನಂತಮಿತ್ಯೇತದ್ ಇತರೋಪಲಕ್ಷಣಂ ಇತಿ ಪ್ರದರ್ಶನಾರ್ಥಂ. ಹಿಂದೆ ಎಲ್ಲ ಹೇಳಲ್ಪಟ್ಟಿದೆ ಇದೆಲ್ಲ. ಅನಾದಿ ಮಧ್ಯಾಂತಂ ಅನಂತವೀರ್ಯಂ ಅಂತ ಹೇಳಿರೋದ್ರಿಂದ ಆದಿ ಮಧ್ಯ ಅಂತ ರಹಿತವಾದದ್ದು. ಇಲ್ಲಿ ಅನಂತಂ ಅಂತ ಹೇಳಿದ್ರೆ ಅಂತವಿಲ್ಲ ಅಂತ ಹೇಳಿದ್ರೆ ಆದಿ ಮಧ್ಯವೂ ಇಲ್ಲದೆ ಇರುವುದು ಅಂತ ತಿಳಿಯುತ್ತೆ. ಅದರಿಂದಲೇ ಆದ್ಯಂ ಇತ್ಯತ್ರ ಪ್ರತಿಸಂಬಂಧಿ ವಿಶೇಷ ನಿರ್ದೇಶ ಕೃಷ್ಣಸ್ಯ ಆದಿಭೂತಂ. ತ್ವದನ್ಯೇನ ಇತ್ಯನೇನ ಅತಸಿದ್ಧ ಆಹಾ ಕೇನಾಪಿ ಪ್ರಸಾದಸ್ಯ ನಿರ್ಹೇತುಕತ್ವೇ ವೈಷಮ್ಯನೈರ್ಗಣ್ಯ ಪ್ರಸಂಗಾತ್ ತವ ಇತ್ಯನೇನ ಅಭಿಪ್ರೇತಂ ಪ್ರಸಾದ ಹೇತುಮಾಹ ಮದ್ಭಕ್ತಾಯ ತೇ ಇತಿ. ತ್ವದನ್ಯೇನ ಅಂದರೆ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಈ ರೀತಿಯಾದ ರೂಪವನ್ನು ನೋಡಿಲ್ಪಟ್ಟಿಲ್ಲ, ಯಾರೂ ನೋಡಿಲ್ಲ ಅಂತ ಹೇಳಿದ್ರೆ
ಅರ್ಜುನನ ಮೇಲೆ ಅವನಿಗೆ ಪಕ್ಷಪಾತವೇ ಅಂತ ಹೇಳಿದ್ರೆ ಅವನು ಭಕ್ತನಾದ್ದರಿಂದ ಅವನಿಗೆ ತೋರಿಸ್ದ. ಆದ್ದರಿಂದ ಅದಕ್ಕೆ ಕಾರಣವಿದೆ, ಅದು ನಿರ್ಹೇತುಕವಲ್ಲ. ನಿರ್ಹೇತುಕ ಅಂತ ಹೇಳಿದ್ರೆ ಯಾವ ಕಾರಣವೂ ಇಲ್ಲದೆ ತೋರಿಸಿದ್ರೆ ಎಲ್ಲರಿಗೂ ತೋರಿಸ್ಬೇಕು, ಅದು ಅವನಿಗೆ ದೋಷ ಬರುತ್ತೆ, ವೈಷಮ್ಯ ನೈರ್ಗುಣ್ಯ ದೋಷಗಳು ಬರುತ್ತೆ. ಆದ್ದರಿಂದ ಒಂದು ವ್ಯಾಜವನ್ನು ಅಪೇಕ್ಷಿಸಿಯೇ ಪರಮಾತ್ಮನು ಯಾವುದೇ ಅನುಗ್ರಹವನ್ನು ಮಾಡ್ತಾನೋ, ಫಲವನ್ನು ಕೊಡುವುದು ಒಂದು ಕರ್ಮವನ್ನು ಅಪೇಕ್ಷಿಸಿಯೇ. ಆದ್ದರಿಂದ ಇಲ್ಲಿ ಅವನ ಭಕ್ತಿಯನ್ನು ನೋಡಿ ಭಕ್ತನಾದ ಅವನಿಗೆ ತನ್ನ ರೂಪವನ್ನು ತೋರಿಸ್ತಾ. ಮದ್ಭಕ್ತಾಯ ತೇ ಅನ್ನೋದು ಯೋಗ ಶಬ್ದಸ್ಯ ಧ್ಯಾನವತೋ ವಿಲಾಸಾಯ ಆತ್ಮನಃ ಸತ್ಯಸಂಕಲ್ಪತ್ವ ಯೋಗಾತ್. ಯೋಗ ಅನ್ನುವುದು ಇಲ್ಲಿ ಧ್ಯಾನವೋ ಸಂಬಂಧವೋ ಆ ರೀತಿ ಅರ್ಥದಲ್ಲಿ ಇಲ್ಲ, ಸಂಕಲ್ಪದ ಒಂದು ಸಂಬಂಧ, ಸಂಕಲ್ಪದಿಂದ ಸತ್ಯ ಸಂಕಲ್ಪತ್ವದ ಹೊಂದಿರುವುದರಿಂದ ಅಂತ ಹೇಳಿ, ನನ್ನ ಸತ್ಯ ಸಂಕಲ್ಪತ್ವದಿಂದಲೇ ನಾನೇ ಸಂಕಲ್ಪ ಮಾಡಿ ನಿನಗೆ ಇಂತಹ ಅದ್ಭುತವಾದ ರೂಪವನ್ನು ನಿನಗೆ ತೋರಿಸಿದೆ ಅಂತ ಹೇಳಿ ಮುಂದೆ ಅದರ ಮಹಿಮೆಯನ್ನು ಹೇಳ್ತಾನೆ. ಅನನ್ಯ ಭಕ್ತಿ ವ್ಯತಿರಿಕ್ತೈ ಸರ್ವೈರಪಿ ಉಪಾಯೈ ಯಥಾವದವಸ್ಥಿತಃ ದ್ರಷ್ಟುಂ ನ ಶಕ್ಯ ಇತ್ಯಾಹ. ಇದೇ ಪ್ರಧಾನವಾದದ್ದು ಇಲ್ಲಿ. ಅನನ್ಯ ಭಕ್ತಿ ವ್ಯತಿರಿಕ್ತೈ, ಪರಮಾತ್ಮನಲ್ಲಿಯೇ ಅನನ್ಯ ಭಕ್ತಿ ಯಾರಿಗೆ ಇದೆಯೋ ಅವರಿಗೆ ಮಾತ್ರವೇ ಸಾಧ್ಯ. ಅದು ಇಲ್ಲದೆ ಹೋದರೆ ಮಿಕ್ಕವರಿಗೆ ಸರ್ವೈರಪಿ ಉಪಾಯೈ, ಬೇರೆ ಯಾವ ಉಪಾಯದಿಂದಲೂ ಕೂಡ ಯಥಾವತ್ ಅವಸ್ಥಿತ ಅಹಂ, ನಾನು ಹೇಗೆ ಇದೆಯೇನೋ ಹಾಗೆ ನನ್ನನ್ನು ನೋಡಬೇಕು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಅನನ್ಯ ಭಕ್ತಿಯಿಂದಲೇ ನನ್ನನ್ನು ಹೀಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯ. ನ ವೇದ ಯಜ್ಞಾಧ್ಯಯನೈ ನ ದಾನೈ ನ ಕ್ರಿಯಾಭಿ ನ ತಪೋಭಿರುಗ್ರೈ ಉಗ್ರೈ ತಪೋಭಿ ಏವಂ ರೂಪಃ ಶಕ್ಯಾಮಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಇಂತಹ ರೂಪವುಳ್ಳಂತಹ ನಾನು ದ್ರಷ್ಟುಂ ನ ಶಕ್ಯ, ನನ್ನ ನೋಡಕ್ಕೆ ಸಾಧ್ಯವಿಲ್ಲ. ನೃಲೋಕೆ, ಈ ಲೋಕದಲ್ಲಿ ಯಾರು ಕೂಡ ನನ್ನನ್ನು ನೋಡಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಬಿಟ್ಟು ತ್ವದನ್ಯೇನ ಅಂತ ಹೇಳಿದ್ರೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅನನ್ಯ ಭಕ್ತಿ ಹೊಂದಿರೋದ್ರಿಂದ. ಆದ್ದರಿಂದ ನ ವೇದ ಯಜ್ಞ ಅಧ್ಯಯನೈ ನ ದಾನೈ ಅಂದರೆ ಇದೆಲ್ಲ ಕೇವಲ ವೇದಾಧ್ಯಯನದಿಂದಲೋ, ಕೇವಲ ದಾನದಿಂದಲೋ, ಕೇವಲ ಕ್ರಿಯೆಗಳಿಂದಲೋ, ಉಗ್ರವಾದ ತಪಸ್ಸಿನಿಂದಲೋ, ಅನನ್ಯ ಭಕ್ತಿಯಿಂದ ಇದೆಲ್ಲ ಮಾಡಿದ್ರೆ ಮಾತ್ರವೇ ನನ್ನನ್ನು ನೋಡಲು ಸಾಧ್ಯ ಅನ್ನೋದು. ಏವಂ ರೂಪಃ ಯಥಾವದವಸ್ಥಿತಃ ಅಹಂ, ನಾನು ನೋಡಿದ ರೂಪವು ನನ್ನ ಯಥಾವಸ್ಥಿತವಾದ ರೂಪ, ಅದನ್ನು ನೀನು ನೋಡಿದೆ, ಅದು ಮೈ ಭಕ್ತಿಮತಃ ತ್ವತ್ತಃ ಅನ್ಯೇನ, ನನ್ನಲ್ಲಿ ಅನನ್ಯ ಭಕ್ತಿಯನ್ನುಳ್ಳ ನಿನ್ನಂತಹವರು ಬಿಟ್ಟು ಬೇರೆ ಯಾರಿಂದಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಐಕಾಂತಿಕ ಆತ್ಯಂತಿಕ ಭಕ್ತಿರಹಿತೇನ ಕೇನಾಪಿ ಪುರುಷೇಣ ವೇದಯಜ್ಞಾದಿಭಿ ಕೇವಲೈ ದ್ರಷ್ಟುಂ ನ ಶಕ್ಯ. ಕೇವಲೈ ಎನ್ನುವುದೇ ಇಲ್ಲಿ ಪ್ರಧಾನ. ಅದೇನೇ ಕೇವಲೈ ಯಮೇವೈಷ ವೃಣುತೆ ತೇನ ಲಭ್ಯ ಅಂತ ಹೇಳುವಾಗ ಅದೇ ರೀತಿ ಅರ್ಥವನ್ನು ಮಾಡಿದ್ರು. ಆ ರೀತಿಯೇ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯ. ಅದೇ ರೀತಿಯಾದ ಅರ್ಥವೇ ಇಲ್ಲಿ. ನವೇದ ಯಜ್ಞಾಧ್ಯಯನೈ ಅಂದರೆ ಅದೆಲ್ಲ ಮಾಡಬೇಕು ಅಂತ ಹೇಳಿದೆಯಲ್ಲ ಅಂತ ಹೇಳಿದ್ರೆ ಬರೀ ಕೇವಲ ವೇದಾಧ್ಯಯನದಿಂದಲೋ ದಾನದಿಂದಲೋ ಸಾಧ್ಯವಿಲ್ಲ. ಕೇವಲೈ ವೇದಯಜ್ಞಾದಿಭಿ ನ ಶಕ್ಯ. ಆದರೆ ಅನನ್ಯ ಭಕ್ತಿಯನ್ನು ಯಾರಿಗಿದೆಯೋ ಅವರಿಂದ ಮಾತ್ರವೇ ಸಾಧ್ಯ ಅನ್ನೋದು ಇಲ್ಲಿ. ಕಥಮೇತದ್ರೂಪಸ್ಯ ಮದನ್ಯೇನ ಕೇನಾಪಿ ಅದೃಷ್ಟಪೂರ್ವತ್ವಂ, ಹೇಗೆ ಸಾಧ್ಯ ಇದು? ನನ್ನನ್ನು ಬಿಟ್ಟು ಬೇರೆ ಯಾರು ಕೂಡ ನೋಡೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಇದು ಅರ್ಜುನನನ್ನೇ ಹೇಳ್ತಿಲ್ಲ, ಅನನ್ಯ ಭಕ್ತನ ವಿಷಯವನ್ನೇ ಹೇಳ್ತಾ ಇದೆ. ನೀನು ಅನನ್ಯ ಭಕ್ತನಾದ್ರಿಂದ ನೀನು ನೋಡಿದೆ. ಕೇವಲ ಅರ್ಜುನನೋ ಇತರ ಮನುಷ್ಯರು ಹಾಗರ್ಥವಲ್ಲ, ಮಿಕ್ಕವರು ಅಂತ. ಅನನ್ಯ ಭಕ್ತನಾದ್ದರಿಂದ, ಅನನ್ಯ ಭಕ್ತನಾದ ನಿನಗೆ ಯಾರ್ಯಾರಿಗೆ ಅನನ್ಯ ಭಕ್ತಿ ಇದೆಯೋ ಅವರು ನೋಡ್ತಾರೆ, ಅವರನ್ನು ಬಿಟ್ಟು ಮಿಕ್ಕಿದವರು ನೋಡೋದಿಲ್ಲ ಅಂತ ಅರ್ಥ. ಏನಕೇನಚಿತ್ ಉಪಾಯೇನ ಅನ್ಯೈರಪಿ ದರ್ಶನ ಸಂಭವಾತ್, ಉಪಾಯಗಳನ್ನ ಭಕ್ತಿಯೋಗ ಮಾಡಿದ್ರೆ ಮಿಕ್ಕಿದವರು ನೋಡ್ಬೋದಲ್ಲ ಅಂತ ಹೇಳಿದ್ರೆ ಅದನ್ನು ಉಪಪಾದಕತ್ವೇನ ಉತ್ತರ ಶ್ಲೋಕಂ ಅವತಾರೈತಿ ಅನನ್ಯ ಭಕ್ತಿ ವ್ಯತಿರಿಕ್ತೈ ಅಂತ. ಭಕ್ತಿಯೋಗ ಮಾಡಿದವ್ರಿಗೂ ಸಿಗೋದಿಲ್ವೇ ಈ ಥರ ರೂಪ? ನೋಡ್ತಾರಲ್ಲ ಯಥಾವಸ್ಥಿತವಾಗಿ, ಅವ್ರಿಗೆ ಪ್ರಾಪ್ತಿಯಾಗುತ್ತಲ್ಲ. ಅರ್ಜುನನ್ನು ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅಂದರೆ ಇಲ್ಲಿ ಅನನ್ಯ ಭಕ್ತನಾದ್ದರಿಂದ ನೀನು ಹೀಗೆ ನೋಡಿದೆ ಅನ್ನೋದು ಅರ್ಥ. ಆ ಅನನ್ಯ ಭಕ್ತಿ ಯಾರಿಗೆಲ್ಲ ಇದೆಯೋ ಅವರೆಲ್ಲರೂ ನೋಡ್ಬೋದು. ಏವಂ ರೂಪ ಇತ್ಯಸ್ಯ ಅಪ್ರಾಕೃತ ರೂಪವಿಶಿಷ್ಟ ಪರತೆ ಕೃಷ್ಣಾವತಾರ ರೂಪಸ್ಯ ಸರ್ವೈ ದೃಶ್ಯಮಾನತ್ವ ಅನುಪಪತ್ಯ ಮನುಷ್ಯಾದಿ ಸಜಾತೀಯತ್ವ ಅಪ್ರಾಕೃತತ್ವಾದಿ ರೂಪಪರತ್ವ ಯಥಾವತ್ ಅವಸ್ಥಿತ ಅಹಂ ಅಂತ ಹೇಳೋದು.
ಅಪ್ರಾಕೃತ ರೂಪ ವಿಶಿಷ್ಟ ಪರವಾಗಿ ಅಂತ ಹೇಳಿದ್ರೆ ಕೃಷ್ಣಾವತಾರದಲ್ಲಿ ಅವನ ರೂಪವು ಎಲ್ಲರೂ ನೋಡಿದ್ರು. ಮನುಷ್ಯ ಅಂತ ತಿಳಿದರೆ ಹೊರತು ಅವನ ನಿಜವಾದ ರೂಪವನ್ನು ನೋಡಲಿಲ್ಲ. ಅದರಿಂದ ಮನುಷ್ಯಾದಿ ವಿಸಜಾತೀಯತ್ವ ಅಪ್ರಾಕೃತತ್ವಾದಿ ರೂಪ ಪರತ್ವಂ ಅಂತ ಹೇಳಿ, ಬರೀ ಅಪ್ರಾಕೃತ ರೂಪವಲ್ಲ. ಅಪ್ರಾಕೃತ ರೂಪ ಅನ್ನೋದು ಪರರೂಪ, ಪರಮಪದದಲ್ಲಿರುವಂತಹದ್ದು. ಆದರೆ ಕೃಷ್ಣಾವತಾರದಲ್ಲಿ ಮನುಷ್ಯಾದಿ ವಿಸಜಾತೀಯತ್ವ ಅಪ್ರಾಕೃತ ರೂಪ, ಮನುಷ್ಯನಾಗಿ ಬಂದಿದ್ರೂ ಕೂಡ ಮನುಷ್ಯನಿಗಿಂತ ಬೇರೆಯಾದಂತಹ ಅಪ್ರಾಕೃತ ರೂಪವನ್ನು ತೆಗೆದುಕೊಂಡು ಮನುಷ್ಯನಂತೆ ಕಂಡು ಬಂದ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಯಥಾವದವಸ್ಥಿತ ಅಹಂ ಏಕಾಂತ ಭಕ್ತಿರಹಿತಾನಾಂ ಅವತಾರ ರೂಪ ದರ್ಶನಂತೂ ಮನುಷ್ಯಾದಿ ಸಜಾತೀಯತ್ವ ಪ್ರಾಕೃತತ್ವಾದಿ ರೂಪೇಣ ಯಥಾವಸ್ಥಿತ ದರ್ಶನಮೇವ. ಅದರಿಂದ ಏಕಾಂತ ಭಕ್ತಿ ಯಾರಿಗೆ ಇಲ್ಲವೋ ಪರಮಾತ್ಮನಲ್ಲಿಯೇ ಅವನೇ ಪ್ರಾಪ್ಯ, ಅವನೇ ಪ್ರಾಪಕ ಅನ್ನುವ ಒಂದು ದೃಷ್ಟಿಯಿಂದ ಅತ್ಯಂತ ಪ್ರೀತಿಯಿಂದ ಅವನಲ್ಲಿ ಯಾರು ಭಕ್ತಿ ಮಾಡೋದಿಲ್ವೋ ಅವರಿಗೆ ಹೇಗೆ ಕಂಡು ಬರ್ತಾನೆ ಅಂದರೆ ಸಾಮಾನ್ಯ ಮನುಷ್ಯನಂತೆ. ಇವನು ಒಬ್ಬ ಮನುಷ್ಯನ ಜಾತಿಗೆ ಸೇರಿದವನು, ಪ್ರಾಕೃತವಾದ ರೂಪವನ್ನು ಹೊಂದಿದವನು, ನಮ್ಮಂತೆಯೇ ಕರ್ಮವಶನಾಗಿ ಹುಟ್ಟಿದವನು ಅಂತ ಅವರು ತಿಳಿಯುತ್ತಾರೆ. ಅದು ಅಯಥಾವಸ್ಥಿತ ದರ್ಶನಂ, ಅದು ಯಥಾವಸ್ಥಿತವಲ್ಲ. ಆದ್ದರಿಂದ ಅದನ್ನು ತ್ವದಿತ್ಯೇತತೆ ಪೃಥಕ್ ಪದಂ ಭಕ್ತಿಮತ್ಪರಂ ಚ ಇತಿ ಅಭಿಪ್ರಾಯಣ ಮಯಿ ಭಕ್ತಿಮತಃ ತ್ವತ್ತಃ ಅನ್ಯೇನ. ಅದರಿಂದ ಇಲ್ಲಿ ಮಯಿ ಭಕ್ತಿ ಅಂದ ತ್ವದನ್ಯೇನ ಅಂತ ಹೇಳುವಾಗ ತ್ವದನ್ಯೇನ ಅಂತ ಹೇಳಿದಾಗ ತ್ವದನ್ಯೇನ ಕುರು ಪ್ರವೀರ, ತ್ವತ್ ಅಂತ ಹೇಳೋದು ಅದು ಮಯಿ ಭಕ್ತಿಮತಃ ತ್ವತ್ತಃ ಅನ್ಯೇನ ಅಂತ ಅರ್ಥ. ಅತ್ರ ಅನ್ಯಪದೇನ ಅರ್ಜುನಾನ್ಯತ್ವ ವಿವಕ್ಷಾಯಾಂ ಭಕ್ತಿಯಾತು ಅನನ್ಯೇಯ ಶಕ್ಯ ಅಹಮೇವಂ ಯದೋರ್ಜುನ ಜ್ಞಾತುಂ ದ್ರಷ್ಟುಂ ಸತ್ವೇನ. ಮುಂದೆ ಬರುವ ಶ್ಲೋಕ ಅದರಲ್ಲಿ ಭಕ್ತಿಯಾತು ಅನನ್ಯೇಯ ಶಕ್ಯ ಅಹಮೇವಂ ವಿಧೋರ್ಜುನ, ಅನನ್ಯ ಭಕ್ತಿಯಿಂದಲೇ ನನ್ನನ್ನು ನೋಡೋಕ್ಕೆ ಸಾಧ್ಯ, ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತ ಮುಂದೆ ಬರುತ್ತೆ. ಅದಕ್ಕೂ ಇದಕ್ಕೂ ವಿರೋಧ ಬರುತ್ತೆ. ಅರ್ಜುನನ್ನು ಬಿಟ್ಟು ಬೇರೆ ಯಾರು ನೋಡೋದಿಲ್ಲ ಅಂತ ಅರ್ಥವಲ್ಲ. ಅನನ್ಯ ಭಕ್ತರನ್ನು ಬಿಟ್ಟು ಬೇರೆ ಯಾರಿಗೂ ಈ ರೀತಿ ರೂಪ ನೋಡೋಕ್ಕೆ ಸಾಧ್ಯವಿಲ್ಲ. ಇತ್ಯುತ್ತರ ಗ್ರಂಥ ವಿರೋಧಾಪತ್ಯ ಭಕ್ತಿಮದನ್ಯತ್ವ ಮಾತ್ರಂ ವಿವಕ್ಷಿತಂ ಏಕಾಂತ ಭಕ್ತಿರಹಿತೇನ ಕೇನಾಪಿ. ಅದರಿಂದ ಭಕ್ತಿ ಇಲ್ಲದವರಿಂದ ನೋಡಲ್ಪಟ್ಟಿಲ್ಲ ಅಂತ ಅರ್ಥ. ವೇದ ಶಬ್ದ ಅರ್ಥವತ್ತೆಯ ಶ್ರುತವೇದಪರ ನ ವೇದಾಧ್ಯಯನೈ ಅಂತ ಹೇಳಿದ್ರೆ ಶ್ರುತವೇದ ಶ್ರೋತವ್ಯ ಅಂತ ಹೇಳಿರೋ ಹಾಗೆ ವೇದ ಶಬ್ದವು ತೇನ ಶ್ರೋತವ್ಯ ಇತ್ಯುಕ್ತ ಶ್ರವಣಂ ಲಭ್ಯತೆ ಇತಿ ಅಧ್ಯಯನಸ್ಯ ಪೃಥಗ್ತತ್ವಾತ್ ಕ್ರಿಯಾಶಬ್ದೇನ ಗೋಬಲಿವರ್ಧನ ಯಜ್ಞ ಗೋಬಲಿವರ್ಧನ ವರ್ಧನಯಾದ್ಯಜ್ಞಾತ್ ಯಜ್ಞ ಅಧ್ಯಯನಾದಿ ವ್ಯತಿರಿಕ್ತ ಹೋಮಾದಿ ಕ್ರಿಯಾ ಉಚ್ಯಂತೆ. ಅಂದರೆ ಗೋಬಲಿವರ್ಧನಯ ಅಂತ ಹೇಳಿದ್ರೆ ಗೋಬಲಿವರ್ಧನ್ಯಾಯ ಅಂತ ಹೇಳಿದ್ರೆ ನಯಾತ್ ಯಜ್ಞಾಧ್ಯಯನಾದಿ ವ್ಯತಿರಿಕ್ತ ಗೋಬಲಿವರ್ಧನಯಾತ್ ಯಜ್ಞಾಧ್ಯಯನಾದಿ ವ್ಯತಿರಿಕ್ತ ಹೋಮಾದಿ ಕ್ರಿಯಾ ಉಚ್ಯಂತೆ. ಗೋಬಲಿವರ್ಧನಯಾತ್ ಅಂದರೆ ಗಾಮಾನೆಯ ಬಲಿವರ್ಧಮಾನೆಯ ಅಂತ ಹೇಳ್ಬಿಟ್ಟು. ಅದರಿಂದ ಇಲ್ಲಿ ಅಧ್ಯಯನವೂ ಬೇರೆಯಾಗಿ ಹೇಳಿರೋದ್ರಿಂದ ಇಲ್ಲಿ ಕ್ರಿಯಾಶಬ್ದೇನ ಪೃಥಗುಕ್ತತ್ವಾತ್ ಕ್ರಿಯಾಶಬ್ದೇನ ಕ್ರಿಯಾಭಿಹಿ ಅಂತ ಹೇಳ್ತೀವಿ. ಇಲ್ಲಿ ಕ್ರಿಯಾಭಿಹಿ ನ ತಪೋಭಿಹಿ ಉಗ್ರೈಹಿ, ಕ್ರಿಯೆ ಅನ್ನೋದು ಬೇರೆಯಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಕ್ರಿಯಾಭಿಹಿ ಅಂತ ಹೇಳಿರೋದಕ್ಕೆ ಯಜ್ಞವೂ ಕ್ರಿಯೆಯು ಅಂತ ಹೇಳಿ ಅಧ್ಯಯನವೂ ಕ್ರಿಯೆಯೂ ಹೇಳಲ್ಪಟ್ಟಿದೆ. ವೇದಾಧ್ಯಯನವೂ ಕ್ರಿಯೆಯು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಕ್ರಿಯೆ ಅಂತ ಹೇಳೋದು ಯಜ್ಞ, ಅದು ಯಾವುದನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಯಜ್ಞ ಅಧ್ಯಯನಾದಿ ವ್ಯತಿರಿಕ್ತ ಹೋಮಾದಿ ಕ್ರಿಯಾ ಉಚ್ಯಂತೆ. ಯಜ್ಞವೂ ಅಧ್ಯಯನವು ಬಿಟ್ಟು ಮಿಕ್ಕ ಹೋಮಾದಿ ಕ್ರಿಯೆಗಳನ್ನು ತಿಳಿಸುತ್ತೆ. ಯಾಕೆ ಅಂದರೆ ವೇದ ಯಜ್ಞ ಅಧ್ಯಯನ ಎಲ್ಲ ಹೇಳಲ್ಪಟ್ಟಿತ್ತು. ಇಲ್ಲಿ ವೇದಾಧ್ಯಯನ ಅಂದರೆ ಶ್ರವಣ ಅಂತ ಸ್ಪಷ್ಟವಾಗಿ ಅರ್ಥ ಬರುತ್ತೆ. ಯಜ್ಞ ಅನ್ನೋದು ಬೇರೆ ಹೇಳಿ ಕ್ರಿಯಾ ಅನ್ನೋದು ಬೇರೆ ಹೇಳಲ್ಪಟ್ಟಿದೆ. ಯಜ್ಞವೂ ಕ್ರಿಯೆಯಲ್ಲಿಯೇ ಸೇರುತ್ತೆ. ಯಜ್ಞವೂ ಒಂದು ಕ್ರಿಯೆ ತಾನೆ, ಕರ್ಮವೇ ತಾನೆ ಅದು ಕೂಡ ಹೇಳಿರೋದ್ರಿಂದ ಯಜ್ಞವನ್ನು ಬೇರೆ ಹೇಳಿರೋದ್ರಿಂದ ಇದು ಹೋಮ ಮೊದಲಾದವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದರಿಂದ ವೇದ ಯಜ್ಞಾದಿಭಿಃ ಇತ್ಯುಕ್ತಂ ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿದಿಶಂತಿ ಯಜ್ಞೇನ ದಾನೇನ ತಪಸಾ ನ ಶಕೇನ ಅಂತ ಹೇಳಿ ವೇದಜ್ಞಾನೀನಾಂ ಭಕ್ತಿದ್ವಾರ ದರ್ಶನ ಸಾಧನತ್ವ ಪ್ರತೀತೆ ಕಥಮಯಂ ನಿಷೇಧ ಅಂತ ಹೇಳಿದ್ರೆ ಕೇವಲೈಹಿ ಅಂತ ಹೇಳಬೇಕು. ಶ್ರುತಿಯೇ ಹೇಳುತ್ತೆ
ತಮೇತಂ ವೇದಾನೋಚನೇನ ಬ್ರಾಹ್ಮಣ ವಿವಿಧಿಶಂತಿ ಅಂದರೆ ಪಡೆದುಕೊಳ್ತಾರೆ ಅಂತ ಅರ್ಥ. ವೇತ್ತುಂ ಇಚ್ಛಂತಿ ಅಂತ ಹೇಳಿದ್ರೆ ವೇದಿತುಂ ಇಚ್ಛಂತಿ, ತಿಳಿದುಕೊಳ್ತಾರೆ, ತಿಳಿದು ಇಚ್ಛೆ ಪಡ್ತಾರೆ ಅಂತ ಹೇಳಿದ್ರೆ ಪಡೆದುಕೊಳ್ತಾರೆ ಅಂತ ಅರ್ಥ. ಪಡೆದುಕೊಳ್ಳಲು ಇಚ್ಛೆ ಪಡ್ತಾರೆ. ಅವರು ಯಜ್ಞೇನ ದಾನೇನ ತಪಸ ಅನಾಶಿಕೇನ, ಅನಾಶಿಕೇನ ತಪಸ, ಅನಶನೇನ ಅಂತ ಅರ್ಥ. ಅನಾಶಿಕೇನ ಅಂತ ಹೇಳಿದ್ರೆ ಉಪವಾಸ ಇರುವಂತಹದ್ದು, ದೇಹ ಶೋಷಣೆ ಮಾಡುವ ತಪಸ್ಸು ಮೊದಲಾದವುಗಳು, ದಾನ ಯಜ್ಞ ಇವುಗಳಿಂದ ಅವನನ್ನು ಪಡೆದುಕೊಳ್ತಾರೆ ಅಂತ ವಿಧಿ ಇದೆ. ಆ ವಿಧಿಗೆ ಏನರ್ಥ ಅಂತ ಹೇಳಿದ್ರೆ ಇದು ಅಂಗವಾಗುತ್ತೆ, ಭಕ್ತಿಯೋಗಕ್ಕೆ ಅಂಗವಾಗಿ. ಆದ್ದರಿಂದ ವೇದ ಯಜ್ಞಾದೀನ ಭಕ್ತಿ ದ್ವಾರ ದರ್ಶನ ಸಾಧನತ್ವ ಪ್ರತೀತೆ. ಇದು ಕೂಡ ದರ್ಶನಕ್ಕೆ ಸಾಧನವೇ, ಆದರೆ ಅಂಗವಾಗಿ ಸಾಧನ, ಭಕ್ತಿಯೋಗಕ್ಕೆ ಅಂಗವಾಗಿ ಸಾಧನ. ಇದರ ಜೊತೆ ಭಕ್ತಿಯೋಗವನ್ನು ಮಾಡಬೇಕು. ಭಕ್ತಿಯೋಗವೇ ಮುಂದೆ ಉಪಾಯ ನೇರವಾಗಿ ಮೋಕ್ಷಕ್ಕೆ ಅಂತ ಹೇಳಿರೋದ್ರಿಂದ ಅದಕ್ಕೆ ಅಂಗವಾಗಿ ಹೇಳೋದ್ರಿಂದ ಭಕ್ತಿ ದ್ವಾರ ದರ್ಶನ ಸಾಧನತ್ವ. ಆ ಭಕ್ತಿ ಇಲ್ಲದೆ ಹೋದರೆ ಇದನ್ನು ಮಾಡಿದ್ರೆ, ಬರೀ ಇದನ್ನು ಮಾಡಿದ್ರೆ ವ್ಯರ್ಥ, ಅದು ಫಲವು ಸಿಗೋದಿಲ್ಲ. ಆದ್ದರಿಂದ ನೈವೇದ್ಯ ಯಜ್ಞಾಧ್ಯಯನ ಅಂತ ನಿಷೇಧ ಮಾಡಿರೋದು ಭಕ್ತಿ ಇಲ್ಲದ ಕೇವಲ ಯಜ್ಞ ದಾನ ಮೊದಲಾರದು. ಕೇವಲೈಹಿ ಇತಿ ಉಕ್ತಂ. ಭಕ್ತಿಯಿಂದ ಮಾಡಿದರೆ ಮೇವೈಶವೃತೆ ಅನ್ನುವುದೇ ಇಲ್ಲಿಯೂ ಕೂಡ ಅರ್ಥ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ನನ್ನ ವೇದ ಯಜ್ಞಾಧ್ಯಯನೈ ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿ ಉಗ್ರೈ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನಿನ್ನಂತಹ ಅನನ್ಯ ಭಕ್ತರನ್ನು ಬಿಟ್ಟು ಬೇರೆ ಯಾರಿಂದಲೂ ಈ ರೀತಿಯಾದ ರೂಪವನ್ನು ನೋಡೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಮಾತೇವ್ಯಥ ಮಾ ಚ ವಿಮೂಢ ಭಾವ ದೃಷ್ಟ್ವಾ ರೂಪಂ ಘೋರಮೇದಂ ಮಮೇದಂ ವ್ಯಪೇತಭೀ ಪ್ರೀತಮನಃ ತದೇವ ಮೇ ರೂಪಮಿದಂ ಪ್ರಪಶ್ಯ. ಭಯಪಡಬೇಡಪ್ಪ ಅಂತ ಸಮಾಧಾನಗೊಳಿಸ್ತಾನೆ ಕೃಷ್ಣನು ಅರ್ಜುನನಿಗೆ. ಮಾತೆ ವ್ಯಥಾಹ ಮಾಚ ವಿಮೂಢ ಭಾವ ದೃಷ್ಟಾರೂಪಂ ಘೋರಮೀದಂ ಮಮೇದಂ. ಈ ಘೋರವಾದ ರೂಪವನ್ನು ನೋಡಿ ನೀನು ಭಯಪಡಬೇಡ, ಮೋಹವನ್ನು ಹೊಂದಬೇಡ, ಭಯಪಡಬೇಡ. ಭಯವನ್ನೆಲ್ಲ ಬಿಟ್ಟು ಬಹಳ ಸುಪ್ರಸನ್ನವಾದ ಮನಸ್ಸಿನಿಂದ ನನ್ನ ಮೊದಲಿನ ಸೌಮ್ಯವಾದ ರೂಪವನ್ನು ತೋರಿಸ್ತೇನೆ, ಅದನ್ನು ನೋಡು ಅಂತ ಹೇಳಿಬಿಟ್ಟು ಕೃಷ್ಣನು ಅವನಿಗೆ ಪ್ರಸಾದವನ್ನು ಮಾಡ್ತಾನೆ. ಈದೃಶ ಘೋರ ರೂಪ ದರ್ಶನೇನ, ಇಂತಹ ಘೋರ ರೂಪವನ್ನು ತೋರಿಸಿದ್ನಲ್ಲ, ಭಯಪಡಬೇಡ ನೀನು. ತೇ ಯಾವ್ಯಥ ಯಶ್ಚ ವಿಮೂಢ ಭಾವೋ ವರ್ತತೆ ತದುಭಯಂ ಮಾಭೂತ್. ಆಗದೆ ಇರಲಿ, ನಿನಗೆ ಭಯಪಡಬೇಡ, ಏನು ಭಯಪಡಬೇಕಾಗಿಲ್ಲ. ತ್ವಯಾ ಅಭ್ಯಸ್ತ ಪೂರ್ವಮೇವ ಸೌಮ್ಯಂ ರೂಪಂ ದರ್ಶಯಾಮಿ. ಹಿಂದೆ ನನ್ನನ್ನು ನೋಡಿದೆಯಲ್ಲ, ಹಿಂದೆ ಎಲ್ಲ ಅನೇಕ ಕಾಲ, ಅಂತಹ ಒಂದು ಸೌಮ್ಯವಾದ ರೂಪವನ್ನು ನಿನಗೆ ತೋರಿಸ್ತೇನೆ. ತದೇವ ಇದಂ ಮಮ ರೂಪಂ ಪ್ರಪಶ್ಯ. ರೂಪವನ್ನು ನೋಡು. ಇದು ಯಾಕೆ ತೋರಿಸಿದೆ ಅಂದರೆ ನನ್ನ ಒಂದು ದಿವ್ಯವಾದ ಮಹಿಮೆಯನ್ನು, ವಿಭೂತಿಯನ್ನು, ಯೋಗವನ್ನು, ನಿನಗೆ ಭಕ್ತನಾದ್ದರಿಂದ ನಿನಗೆ ನನ್ನಲ್ಲಿ ಯಾವ ವಿಧವಾದ ಅಸೂಯೆಯೂ ಇಲ್ಲ, ಭಕ್ತನಾಗಿದೆಯೇ, ನಿನಗೆ ನಾನು ಅದನ್ನು ಪ್ರಾರ್ಥನೆ ಮಾಡಿದ್ದರಿಂದ ತೋರಿಸಿದೆ, ನನ್ನ ಮಹಿಮೆಯನ್ನು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆದ್ದರಿಂದ ನೀನು ಭಯಪಡಬೇಕಾಗಿಲ್ಲ. ನಿನ್ನ ಹಿಂದೆ ನೀನು ನನ್ನನ್ನು ಅನೇಕ ಕಾಲ ನೋಡಿದೆಯಲ್ಲ, ಆ ಸೌಮ್ಯವಾದ ರೂಪವನ್ನೇ ನಿನಗೆ ತೋರಿಸ್ತೇನೆ, ಭಯವನ್ನೆಲ್ಲ ಬಿಡು ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ತಾನೆ ಕೃಷ್ಣನು. ದೃಷ್ಟ್ವಾ ರೂಪಂ ಮಾದೇವ್ಯತಃ ಮಾಚ ವಿಮೂಢಭಾವ ಇತ್ಯತ್ರ ಕ್ರಿಯಾಪದ ವಿಷಯೇಣ ಶ್ರವಣತೆ ರೂಪದರ್ಶನೇನ ನ ವ್ಯಥಾಃ ತೇನ ನ ಚ ವಿಮೂಢಭಾವಃ ಇತಿ ಪ್ರತೀತಿಃ ಸ್ಯಾತ್. ಅಭೂದಿತ್ಯಜ್ಯಾಹಾರೇಪಿ ಏತದ್ ರೂಪದರ್ಶನಸ್ಯ ವ್ಯಥಾದಿ ಅಭಾವ ಹೇತುತ್ವ ಪ್ರತೀತಿಃ ಸ್ಯಾತ್ ತದ್ವಾರಣಾಯ ಈದೃಶ ಘೋರ ರೂಪದರ್ಶನೇನ. ಅಭೂತ್ ಅಂತ ಹೇಳೋದ್ರಿಂದ ಆಗದೇ ಇರಲಿ ಅಂತ ಹೇಳಿ ಮುಂದೆ ಫ್ಯೂಚರ್ ಟೆನ್ಸಲ್ಲಿ ಇದೆ, ಮುಂದೆ ಆಗದೇ ಇರಲಿ ಅಂತ ಹೇಳಿ. ಆದ್ದರಿಂದ ಆಗಲೇ ಆಗಿಬಿಟ್ಟಿದೆ ಅವನಿಗೆ. ಆದ್ದರಿಂದ ವಿಮೂಢಭಾವ ಪ್ರೀತಮಃ ಪುನಸ್ತ್ವಂ ತದೇವ ರೂಪಂ ಪ್ರಪಶ್ಯ ಅಂತ ಹೇಳಿ, ನಿನಗೆ ಈ ರೀತಿ ಆಗದೇ ಇರಲಿ ಅಂದರೆ ಮುಂದೆ ಆಗದೇ ಇರಲಿ ಅಂತೆಲ್ಲ ಹಿಂದೆ ಆಗಿರೋದನ್ನೇ ಹೇಳ್ತಾ ಇರೋದಿಲ್ಲಿ. ಆದ್ದರಿಂದ ಕ್ರಿಯಾಪದಕ್ಕೆ ವಿಶೇಷ ಅನ್ನೋದು ತಿಳಿದೇ ಇರೋದ್ರಿಂದ ಏತದ್ರೂಪದರ್ಶನೇನ ನ ವ್ಯಥಾ ತೇನ ನ ಚ ವಿಮೂಢಭಾವ ಇತಿ ಪ್ರತೀತಿ ಸ್ಯಾತ್. ನಿನಗೆ ಈ ದರ್ಶನದಿಂದಲೂ ವ್ಯಥೆಯೂ ಆಗಿಲ್ಲ, ನಿನಗೆ ಇದು ಆಗಿಲ್ಲ ಅನ್ನೋ ಅರ್ಥ ಬರೋ ಹಾಗಿದ್ರೆ ಇದರಲ್ಲಿ. ಮಾತೇ ವ್ಯಥಾಹ ಮಾಚ ವಿಮೂಢಭಾವ ಅಂದರೆ ವ್ಯಥೆ ಇಲ್ಲ, ವಿಮೂಢಭಾವವೂ ಇಲ್ಲ ಅನ್ನೋ ಅರ್ಥವಲ್ಲ, ಆಗದಿರಲಿ ಅನ್ನುವ ಅರ್ಥ. ಅದು ಅದ್ಭುತ ಅಂತ ಮಾಡಿದ್ರೂ ಕೂಡ ಮುಂದೆ ಆಗದೇ ಇರಲಿ ಅನ್ನುವ ಅರ್ಥ ಬರುತ್ತೆ. ಆದ ಅರ್ಥವನ್ನು ಅದು ಕೂಡ ಸರಿ ಹೋಗೋದಿಲ್ಲ. ಆದ್ದರಿಂದ ಈದೃಶ ಘೋರ ರೂಪ ದರ್ಶನೇನ ತೇಯಾವ್ಯಥ
ನಾನು ಈ ರೂಪ ದರ್ಶನ ಮಾಡಿದ್ದರಿಂದ ಯಾವ ವ್ಯಥೆ ಉಂಟಾಗಿದೆಯೋ ಅದು ಹೋಗಲಿ, ಅದು ನಿನಗೆ ಭಯವು ಹೋಗಲಿ ಅಂತ ಹೇಳಿಬಿಟ್ಟು ಕೃಷ್ಣನು ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕ್ರಿಯಾ ವಿಶೇಷಣಗಳು ಸ್ಪಷ್ಟವಾಗಿ ಹೇಳಿಲ್ಲ. ಆದ್ದರಿಂದ ಇಲ್ಲಿ ಆ ರೀತಿ ಅರ್ಥ ಮಾಡ್ತಾರೆ. ತದೇವ ಇದಂ ಮೇ ರೂಪಂ ಪುನಃ ಪಶ್ಯ ಇತ್ಯುಕ್ತ್ವಾ ಭೀತ್ಯಾದಿ ಹೇತುಭೂತಮೇವ ಇದಂ ಪುನಃ ಪಶ್ಯ ಇತಿ ಅರ್ಥಬ್ರಹ್ಮ ಸ್ಯಾತ್. ತದೇವೇದಂ, ಅದಕ್ಕೂ ಇಲ್ಲಿ ಹಾಗೆಯೇ ಇದೆಲ್ಲ ತದೇವ ಮೇ ರೂಪಮಿದಂ ಪ್ರಪಶ್ಯ ಅಂದರೆ ಹಿಂದೆ ತೋರಿಸಿದ ಭಯಂಕರವಾದ ರೂಪವನ್ನೇ ತಿರ್ಗಾ ನೋಡು ಅಂತ ಅರ್ಥವಲ್ಲ. ತದೇವ ಮೇ ರೂಪಮಿದಂ ಪ್ರಪಶ್ಯ ಅಂದರೆ ಈ ಭಯಂಕರವಾದ ರೂಪವನ್ನೇ ಮತ್ತೆ ನೋಡು ಅಂತ ಅರ್ಥ ಬರೋ ಹಾಗಿದೆ ಶ್ಲೋಕದಲ್ಲಿ. ಆ ರೀತಿಯಲ್ಲ, ತದೇವ ಮಮ ರೂಪಂ ಅಂತ ಹೇಳಿದ್ರೆ ತ್ವಯಾ ಅಭ್ಯಸ್ತ ಪೂರ್ವಮೇವ ಸೌಮ್ಯಂ ರೂಪಂ ದರ್ಶಯಾಮಿ ತದೇವ ಮಮ ರೂಪಂ ಪ್ರಪಶ್ಯ ಅಂತ ಅರ್ಥ. ಹಿಂದೆ ನೀನು ನೋಡಿದ ರೂಪವನ್ನು ನೋಡು ಅಂತ ಅರ್ಥ. ಅಂದರೆ ಇಲ್ಲಿ ತದೇವ ಅಂತ ಹೇಳಿದ್ರೆ ಹಿಂದೆ ನೋಡಿ ತೋರಿಸಿದ ಗೋರೂಪವನ್ನೇ ಮತ್ತೆ ತೋರಿಸ್ತೀನಿ ನೋಡು ಅಂತ ಅರ್ಥವಲ್ಲ. ಇಲ್ಲಿ ಶ್ಲೋಕದಲ್ಲಿ ಇದೆಲ್ಲ ಅನ್ವಯವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ವಾಕ್ಯಭೇದವನ್ನು ಮಾಡಿ ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಮಾಡಬೇಕು. ಇನ್ನು ವ್ಯಾಖ್ಯಾನದಲ್ಲಿ ವಾಕ್ಯಭೇದ ಮಾಡಿ ಅರ್ಥ ಮಾಡ್ತಾರೆ. ಇಲ್ಲಿ ಇದನ್ನ ತ್ವಯಾ ಅಭ್ಯಸ್ತ ಪೂರ್ವಮೇವ ಸೌಮ್ಯಂ ರೂಪಂ ದರ್ಶಯಾಮಿ, ಅದನ್ನ ತದೇವ ಇದಂ ಮಮ ರೂಪಂ ಪ್ರಪಶ್ಯ ಅನ್ನೋದು ಅಲ್ಲಿ ಈ ದರ್ಶಯಾಮಿ ಎಲ್ಲ ಅಂಡರ್ಸ್ಟುಡ್. ಇಲ್ಲಿ ಪುನಃ ಜಪೇತ ಬೀಹಿ ಪ್ರೀತಮನಃ ಪುನಸ್ತಂ ತದೇವ, ಭಯ ಬಿಟ್ಬಿಟ್ಟು ಆ ಘೋರವಾದ ರೂಪವನ್ನೇ ನೋಡುವಂತ ಅರ್ಥ ಬರೋ ಹಾಗಿದೆ ಶ್ಲೋಕದಲ್ಲಿ ನೇರವಾಗಿ ನೋಡಿದ್ರೆ. ಹಾಗೆ ಅರ್ಥವಲ್ಲ ಇಲ್ಲಿ. ಜಪೇತ ಬೀಹಿ ಪ್ರೀತಮನಃ ಪುನಃ ತ್ವಂ ತದೇವ ಪೂರ್ವಾಭ್ಯಸ್ತ ರೂಪಂ ಪೂರ್ವಮೇವ ಅಭ್ಯಸ್ತಂ ಸೌಮ್ಯಂ ರೂಪಂ ಪ್ರಪಶ್ಯ ಅಂತ ಹೇಳಿ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಅತಃ ತಚ್ಛಬ್ದಂ ಅನ್ಯಥಾ ವ್ಯಾಚಷ್ಟೇ ಅಭ್ಯಸ್ತ ಪೂರ್ವಮೇವ ಸೌಮ್ಯಂ ರೂಪಮಿದಂ ತದೇವ ಅನ್ನುವಾಗ ತತ್ ಅನ್ನೋ ಶಬ್ದಕ್ಕೆ ಹಿಂದೆ ನೋಡಿದಂತಹ ಸೌಮ್ಯವಾದ ರೂಪ ಅದನ್ನ ನೋಡು ಅಂತ ಅರ್ಥ ಮಾಡು. ವರ್ತಮಾನಾರ್ಥಕ ಇದಂ ಶಬ್ದೇನ ರೂಪದ್ವಯಸ್ಯ ಏಕಕಾಲೀನ ಬ್ರಹ್ಮವಿಲಾಸಾಯ ವರ್ತಮಾನ ಸಾಮೀಪ್ಯ ಪರಂ ಪರಿತ್ಯಭಿಪ್ರಾಯಣ ದರ್ಶಯಾಮಿ ಇತಿ ಅಧ್ಯಾರ್ಥ. ಪ್ರಪಶ್ಯ ಅಂತ ಹೇಳಿ ವರ್ತಮಾನಾರ್ಥಕ ಇದಂ ಶಬ್ದಂ. ಇದಂ ಅಂತ ಹೇಳಿದ್ರೆ ಈ ರೂಪ ಅಂದರೆ ಇವಾಗ ಅವನಿಗೆ ಇರೋದು ಘೋರವಾದ ರೂಪವೇ, ಇನ್ನೂ ಅವನು ಸೌಮ್ಯವಾದ ರೂಪ ತೆಗೆದುಕೊಂಡಿಲ್ಲ. ತೋರಿಸ್ತೀನಿ ಅದನ್ನು ನೋಡು ಅಂತ ಹೇಳಿ ಘೋರವಾದ ರೂಪದಲ್ಲಿ ಇರುವಾಗ ಹೇಳೋದು. ಭಯ ಪಡಬೇಡ, ಇದನ್ನು ನೋಡಿ ನೀನು ಮೊದಲು ನೀನು ನೋಡಿದ ರೂಪವನ್ನು ತೋರಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇರೋದ್ರಿಂದ ವರ್ತಮಾನ ಒಂದು ಇದಂ ರೂಪಂ ಅಂತ ಹೇಳಿದ್ರೆ ಅದರಿಂದ ಇಲ್ಲಿ ವರ್ತಮಾನ ಅರ್ಥದಲ್ಲಿ ಇದೆ. ಇಲ್ಲಿ ಎರಡು ರೂಪಗಳು ಏಕಕಾಲದಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಘೋರವಾದ ರೂಪವು ಇದಂ ರೂಪಂ ಅಂದರೆ ಅದು ಈಗ ಅದೇ ತಾನೇ ರೂಪ ಇರೋದು ಅವನಲ್ಲಿ. ಈಗ ಅದನ್ನು ಎರಡು ವರ್ತಮಾನ ಸಾಮೀಪ್ಯ ವರ್ತಮಾನಂ ಅಂತ ಹೇಳಿಬಿಟ್ಟು ವರ್ತಮಾನ ಇವ ಅಂತ ವ್ಯಾಕರಣದಲ್ಲಿ ಒಂದು ನ್ಯಾಯವಿದೆ. ವರ್ತಮಾನ ಸಾಮೀಪ್ಯ ವರ್ತಮಾನ ಅಂತ ಹೇಳಿಬಿಟ್ಟು ವರ್ತಮಾನ ಅದರಲ್ಲಿ ಕಾಲದಲ್ಲಿ ವರ್ತಮಾನ ಕಾಲ ವ್ಯಪದೇಶ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ನ್ಯಾಯ ಇದೆ. ವರ್ತಮಾನ ಸಾಮೀಪ್ಯ ವರ್ತಮಾನ ವ್ಯಪದೇಶ ವರ್ತಮಾನ ಕಾಲ ವ್ಯಪದೇಶ ಅಂತ ಆ ಒಂದು ಅಭಿಪ್ರಾಯದಿಂದ ದರ್ಶಯಾಮಿ ಇದಂ ಅಂತ ಹೇಳಿದ್ರೆ ಸೌಮ್ಯವಾದ ಈ ರೂಪವನ್ನು ತೋರಿಸ್ತೇನೆ, ಈಗ ಅದನ್ನು ನೋಡು ಅಂತ ಹೇಳಿಬಿಟ್ಟು ಇನ್ನೇನು ಈ ರೂಪವನ್ನು ಬಿಟ್ಟು ನಾನು ಸೌಮ್ಯವಾದ ರೂಪವನ್ನು ತೋರಿಸ್ತೇನೆ. ಅದು ಇನ್ನೇನು ತೋರಿಸೋಕ್ಕೆ ಇನ್ನೂ ತೋರಿಸಿಲ್ಲ ಅವನಿಗೆ, ಆದರೆ ವರ್ತಮಾನ ಸಮೀಪದಲ್ಲಿ ಇದೆ. ಈ ಒಂದು ಮುಂದಿನ ಕ್ಷಣದಲ್ಲಿ ಬರುತ್ತೆ ಆ ರೂಪ. ಅದು ವರ್ತಮಾನದಲ್ಲಿ ಇರುವ ಹಾಗೆಯೇ ಪ್ರಯೋಗವನ್ನು ಮಾಡೋದು. ವ್ಯಾಕರಣದಲ್ಲಿ ಅದಕ್ಕೆ ಅವಕಾಶವಿದೆ. ಆದ್ದರಿಂದ ಆ ರೀತಿ ಅರ್ಥವನ್ನು ಮಾಡ್ಕೊಳ್ಬೇಕಿಲ್ಲಿ. ತದೇವ ಮೇ ರೂಪಂ ಇದಂ ಪ್ರಪಶ್ಯ ಅಂದರೆ ಇದಂ ಅನ್ನೋದು ಇನ್ನೂ ಬಂದಿಲ್ಲ, ಮುಂದಿನ ಕ್ಷಣದಲ್ಲಿ ಬರುತ್ತೆ. ಅವನು ಮುಂದಿನ ರೂಪದಲ್ಲಿ ತೋರಿಸ್ತಾನೆ ಮುಂದಿನ ಕ್ಷಣದಲ್ಲಿ. ಆ ಅರ್ಥವನ್ನು ಮಾಡ್ಕೊಳ್ಳೋಕ್ಕೋಸ್ಕರ ದರ್ಶಯಾಮಿ ಅಂತ ಅಧ್ಯಾಹಾರ ಮಾಡಿದ್ದಾರೆ. ಪೂರ್ವಾಭ್ಯಸ್ತ ರೂಪಮೇವ ದರ್ಶಯಾಮಿ, ತೋರಿಸ್ತೀನಿ ಇವಾಗ ನಿನಗೆ, ಅದನ್ನು ನೀನು ನೋಡು. ತಥಾಚ ಇದಂ ಶಬ್ದ ಪ್ರದರ್ಶಯಿಷ್ಯಮಾಣ ಪರಹ ಇತಿ ಭಾವ, ಮುಂದೆ ತೋರಿಸುವ ರೂಪವನ್ನು ಅದು ತಿಳಿಸುತ್ತೆ. ಇದಂ ಅನ್ನೋದು ವರ್ತಮಾನ ಕಾಲದಲ್ಲಿ ಇದ್ದರೂ ವರ್ತಮಾನ ಸಾಮೀಪ್ಯ ಅರ್ಥದಲ್ಲಿ ಮುಂದಿನ ಕ್ಷಣದಲ್ಲಿ ನಿನಗೆ ತೋರಿಸ್ತೀನಿ ಆ ರೂಪವನ್ನು, ಅದನ್ನು ನೋಡು. ಸ್ವಲ್ಪ ಒಂದೊಂದು ಸಾಮಾನ್ಯ ಶಬ್ದಕ್ಕೂ ಅಷ್ಟು ಅರ್ಥವನ್ನು ಮಾಡೋದು ವಿಶೇಷವಾಗಿ ಸ್ಪಷ್ಟವಾಗಿ ಅನ್ವಯ ಮಾಡಬೇಕು. ಅಂದ ಮಾಥೇ ವ್ಯಥಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೀತಿ ಮಮೇದಂ ವ್ಯಪೇತ ಭೀಹಿ ಪ್ರೀತಮನಾಹ ಪುನಃ ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹಿಂದೆ ನೀನು ನೋಡಿದ ಸೌಮ್ಯವಾದ ರೂಪವನ್ನು ಈಗ ತೋರಿಸ್ತೇನೆ,
ನೋಡುವ ಘೋರವಾದ ರೂಪವನ್ನು ನೋಡಿ ಭಯಪಡಬೇಕಾಗಿಲ್ಲ ನೀನು ಅನ್ನೋದನ್ನು ಹೇಳಿ ಅದನ್ನು ತೋರಿಸಿದ್ದನ್ನು ಸಂಜಯನು ವರ್ಣನೆ ಮಾಡ್ತಾನೆ. ಈಗ ಸಂಜಯ ವಾಚ ಇತಿ ಅರ್ಜುನಂ ವಾಸುದೇವ ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯೋಪುರ್ ಮಹಾತ್ಮ. ಮತ್ತೆ ಮತ್ತೆ ಆಶ್ವಾಸನೆಯನ್ನು ಕೊಡ್ತಾನೆ, ಸಮಾಧಾನವನ್ನು ಮಾಡಿದ. ಕೃಷ್ಣನು ಅರ್ಜುನನಿಗೆ ಚೆನ್ನಾಗಿ ಸಮಾಧಾನ ಮಾಡಿ ಆಶ್ವಾಸನೆಯನ್ನು ಕೊಟ್ಟು ಅವನಿಗೆ ಭಯವನ್ನೆಲ್ಲ ಹೋಗಲಾಡಿಸಿ ತನ್ನ ಮೊದಲಿದ್ದಂತಹ ಸೌಮ್ಯವಾದ ರೂಪವನ್ನು ತೋರಿಸಿದ. ಇತಿ ಅರ್ಜುನಂ ವಾಸುದೇವ ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ. ತನ್ನ ವಸುದೇವ ಸೂನು ಆಗಿದ್ದಂತಹ ವಸುದೇವನ ಮಗನಾಗಿ ಅವತರಿಸಿದ ರೂಪವನ್ನು ತೋರಿಸಿದ. ಮತ್ತೆ ಆಶ್ವಾಸಯಾಮಾಸ ಚ ಭೀತಮೇನಂ, ಅವನಿಗೆ ಆಶ್ವಾಸನೆಯನ್ನು ಕೊಟ್ಟು ಭಯವನ್ನೆಲ್ಲ ಹೋಗಲಾಡಿಸಿ ಪುನಃ ಸೌಮ್ಯ ವಪುಃ ಮಹಾತ್ಮ ಭೂತ್ವ ಆಶ್ವಾಸಯಾಮಾಸ, ತನ್ನ ಚತುರ್ಭುಜದೊಡನೆಯೇ ಮತ್ತೆ ಅವನಿಗೆ ದರ್ಶನವನ್ನು ಕೊಟ್ಟನು ಕೃಷ್ಣ ಅಂತ ಹೇಳಿ ಸಂಜಯನು ಹೇಳ್ತಾ ಇರೋದು. ಏವಂ ಪಾಂಡುತನೆಯಂ ಭಗವಾನ್ ವಾಸುದೇವ ಸೂನು ಉಕ್ತ್ವಾ, ಭಗವಂತನಾದ ವಸುದೇವ ಸೂನು ವಸುದೇವನ ಮಗನಾದ ಕೃಷ್ಣನು ಪಾಂಡುತನೆಯನಾದ ಅರ್ಜುನನಿಗೆ ಹೇಳಿ ಭೂಯಃ ಸ್ವಕೀಯಮೇವ ಚತುರ್ಭುಜಂ ರೂಪಂ ದರ್ಶಯಾಮಾಸ, ತನ್ನ ಮೊದಲು ಇದ್ದಂತಹ ಚತುರ್ಭುಜವಾದ ರೂಪವನ್ನು ತೋರಿಸಿದನು. ಅಪರಿಚಿತ ಸ್ವರೂಪ ದರ್ಶನೇನ ಭೀತಮೇನಂ, ಅವನಿಗೆ ಹಿಂದೆ ಪರಿಚಿತವಿಲ್ಲದಂತಹ ಒಂದು ಭಯಂಕರವಾದ ರೂಪವನ್ನು ನೋಡಿ ಭಯಪಟ್ಟಿದ್ದ ಅರ್ಜುನನಿಗೆ ಪುನರಪಿ ಪರಿಚಿತ ಸೌಮ್ಯ ಉಪುಹು ಭೂತ್ವ, ಚೆನ್ನಾಗಿ ಅವನಿಗೆ ಪರಿಚಿತವಾಗಿದ್ದಂತಹ ಸೌಮ್ಯವಾದ ಪ್ರಸನ್ನವಾದ ರೂಪವನ್ನು ತೋರಿಸಿ ಆಶ್ವಾಸಯಾಮಾಸ ಆಶ್ವಾಸನೆಯನ್ನು ಉಂಟು ಮಾಡಿದ, ಅವನಿಗೆ ಭಯವನ್ನೆಲ್ಲ ಹೋಗಲಾಡಿಸಿದ. ಮಹಾತ್ಮ ಸತ್ಯ ಸಂಕಲ್ಪ ಹೇಳಿ ಸೌಮ್ಯ ವಪುಹು ಮಹಾತ್ಮ ಅಂತ ಹೇಳ್ತಾನೆ. ಅಸಂಜಯನು ಹೇಳುವಾಗ ಸತ್ಯ ಸಂಕಲ್ಪನಾದ ಪರಮಾತ್ಮ, ಮಹಾತ್ಮ ಅಂತ ಹೇಳಿದ್ರೆ ಸತ್ಯ ಸಂಕಲ್ಪನಾದವನು, ಆ ರೀತಿ ಅವನಿಗೆ ತೋರಿಸಿದ. ಅಸ್ಯ ಸರ್ವೇಶ್ವರಸ್ಯ ಪರಮಪುರುಷಸ್ಯ ಪರಸ್ಯ ಬ್ರಹ್ಮಣಃ ಜಗದುಪಗತಿ ಮರ್ತ್ಯಸ್ಯ ವಸುದೇವ ಸೂನೋಃ ಚತುರ್ಭುಜಮೇವ ಸ್ವಕೀಯಂ ರೂಪಂ. ಭಾಷ್ಯಕಾರರು ಇಲ್ಲಿ ಸ್ಪಷ್ಟಪಡಿಸ್ತಾರೆ, ಅವನಿಗೆ ತನ್ನ ರೂಪ ಯಾವುದು ಅಂದರೆ ಚತುರ್ಭುಜವಾದ ರೂಪವೇ ಅವನಿಗೆ ತನ್ನ ಸಾಧಾರಣವಾದ ಸ್ವಾಭಾವಿಕವಾದ ರೂಪ, ಚತುರ್ಭುಜವಾದ ರೂಪ. ಸರ್ವೇಶ್ವರನಾದ ಪರಮಪುರುಷನಾದ ಪರಬ್ರಹ್ಮನಾದ ಜಗದುಪಕೃತಿ ಮರ್ತ್ಯಸ್ಯ, ಜಗತ್ತಿಗೆಲ್ಲ ಉಪಕಾರ ಮಾಡಲು ಮನುಷ್ಯ ಸಜಾತೀಯನಾಗಿ ಅವತಾರ ಮಾಡಿದವನು. ಮರ್ತ್ಯ ಅಂತ ಹೇಳಿದ್ರೆ ಮನುಷ್ಯ, ಮರಣ ಧರ್ಮವನ್ನು ಹೊಂದಿರುವವನು. ಆದ್ದರಿಂದ ಜಗದುಪಕೃತಿ ಮರ್ತ್ಯ, ಜಗತ್ತಿಗೆ ಉಪಕಾರ ಮಾಡಲು ಮನುಷ್ಯ ರೂಪದಿಂದ ಅವತಾರ ಮಾಡಿ ಬಂದಿರುವಂತಹವನು. ವಸುದೇವ ಸೂನೋಹೋ, ವಸುದೇವನ ಮಗನಾಗಿ ಅವತರಿಸಿರುವಂತಹ ವಾಸುದೇವನಿಗೆ ಚತುರ್ಭುಜಮೇವ ಸ್ವಕೀಯಂ ರೂಪಂ, ಚತುರ್ಭುಜವೇ ಅವನಿಗೆ ಸ್ವಾಭಾವಿಕವಾದ ರೂಪ. ಕಂಸಾತ್ ಭೀತ ವಸುದೇವ ಪ್ರಾರ್ಥನೇನ, ಕಂಸನಿಂದ ಭಯಪಟ್ಟ ವಸುದೇವನು ಉಪಸಂಹಾರ ದಿವ್ಯಾತ್ಮನ್ ಅದೋ ರೂಪಂ ಅದ್ಭುತಂ ಅಂತ ಹೇಳಿ ಅದ್ಭುತವಾದ ಈ ರೂಪವನ್ನು ಉಪಸಂಹಾರ ಮಾಡ್ಕೋ ಪ್ರಾರ್ಥನೆ ಮಾಡಿದ್ರಿಂದ ಆ ಕಂಸವಧಾತೆ, ಕಂಸನ ವಧೆ ಆದಮೇಲೆ ಆ ಭಯ ಹೋಗ್ಬಿಡ್ತು. ಆದ್ದರಿಂದ ಕಂಸನ ವಧೆ ಆದ ಮೇಲೆ ಅವನಿಗೆ ಭುಜದ್ವಯಂ ಉಪಸಂವೃತಂ ಪಶ್ಚಾತ್ ಆವಿಷ್ಕೃತಂಚ, ಆ ಕಂಸವಧಾತೆ, ಕಂಸವಧೆ ಆಗುವ ತನಕ ಎರಡು ಭುಜಗಳನ್ನು ಮರೆ ಮಾಡಿಸ್ಕೊಂಡಿದ್ದ. ಅದಾದ ಮೇಲೆ ಆವಿಷ್ಕೃತಂ, ಅದಾದ ಮೇಲೆ ಸ್ಪಷ್ಟವಾಗಿ ಎಲ್ಲ ತೋರುವ ಹಾಗೆ ಅದನ್ನು ಪ್ರಕಟಪಡಿಸಿದ. ಜಾತೋಸಿ ದೇವದೇವೇಶ, ಇದು ಅವನು ಹೇಳುವಂತಹ ಮಾತು. ಜಾತೋಸಿ ದೇವದೇವೇಶ ಶಂಖಚಕ್ರ ಗದಾಧರ, ಅಲ್ಲಿ ಅವನು ಅವತಾರವಾದಾಗ ಕೃಷ್ಣನ ತಮದ್ಭುತಂ ಬಾಲಕಂ ಅಂಬುಜಯಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಅಂತ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಅವನಲ್ಲಿ. ಆಗ ಅವನು ಹೇಳ್ತಾನೆ ವಸುದೇವನು, ಜಾತೋಸಿ ದೇವದೇವೇಶ ಶಂಖಚಕ್ರ ಗದಾಧರ ದಿವ್ಯಂ ರೂಪಮಿದಂ ದೇವ ಪ್ರಸಾದೇನ ಉಪಸಂಹರ ವಿಶ್ವಾತ್ಮನ್ ರೂಪಮೇತ ಚತುರ್ಭುಜಂ. ಎಲ್ಲ ಈ ನಾಲ್ಕು ಭುಜವಿರುವಂತಹ ನಿನ್ನ ಅದ್ಭುತವಾದ ರೂಪವನ್ನು, ನೀನು ದಿವ್ಯವಾದ ರೂಪವನ್ನು ಉಪಸಂಹಾರ ಮಾಡ್ಕೋ ಅಂತ ಹೇಳಿ, ಇದು ವಿಷ್ಣು ಪುರಾಣದ ಶ್ಲೋಕ. ಇದೇ ರೀತಿಯ ಉಪಸಂಹಾರ ದಿವ್ಯಾತ್ಮನ್ ಅದೋ ರೂಪಂ ಚತುರ್ಭುಜಂ ಅಂತ ಭಾಗವತದಲ್ಲಿ ಬರುತ್ತೆ. ಇತಿ ಪ್ರಾರ್ಥಿತಂ, ಹೀಗೆ ಪ್ರಾರ್ಥನೆ ಮಾಡಲ್ಪಟ್ಟಿತು, ಅದರಿಂದ ಮಳೆ ಮಾಡಿಕೊಂಡಿದ್ದ. ಶಿಶುಪಾಲಸ್ಯಾಪಿ, ಅವನಿಗೂ ಕೂಡ 4 ಭುಜ ಇತ್ತು. ಶಿಶುಪಾಲಸ್ಯಾಪಿ ದ್ವಿಷತಃ ಅನವರತ ಭಾವನಾ ವಿಷಯ
ಚತುರ್ಭುಜಮೇವ ವಸುದೇವ ಸೂನೋ ರೂಪಂ. ಅವನು ನಾಲ್ಕು ಭುಜರಾಗಿಯೇ ನೋಡ್ದ ಅವನಿಗೆ ಶಿಶುಪಾಲನು. ಅವನಿಗೂ ನಾಲ್ಕು ಭುಜಗಳು ಇತ್ತು. ಕೃಷ್ಣನ ಮಡಿನಲ್ಲಿ ಆ ಮಗುವನ್ನು ಬಿಟ್ಟ ತಕ್ಷಣ ಎರಡು ಭುಜ ಬಿದ್ದೋಯ್ತು. ಆಗ ಅವನಿಗೆ ಕೃಷ್ಣನಿಂದಲೇ ಮರಣ ಅನ್ನೋದು ತಿಳಿದು ನೀನು ನನಗೆ ಕೃಪೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೇಳ್ದ, 100 ತಪ್ಪುಗಳನ್ನು ನಾನು ಸಹಿಸ್ಕೊಳ್ತೇನೆ, 100 ಅಪರಾಧಗಳನ್ನು ಅವನು ಅಷ್ಟು ಬಿಡದೆ ಹೋದರೆ ಅವನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿದ್ದ. ಆ ದ್ವೇಷವನ್ನು ಹೊಂದಿದ್ದ ಶಿಶುಪಾಲನಿಗೂ ಕೂಡ ಅನವರತಾಭಾವನ ವಿಷಯ ಚತುರ್ಭುಜವೇವ ವಸುದೇವ ಸೂನೋ ರೂಪ. ಅವನು 4 ಭುಜವನ್ನು ಹೊಂದಿರುವ ಕೃಷ್ಣನನ್ನೇ ದ್ವೇಷ ಮಾಡ್ತಾನೆ. ದ್ವೇಷ ಅವನು ಹೇಳುವ ಮಾತುಗಳೆಲ್ಲ ಚತುರ್ಭುಜ ರೂಪನಾದ ಕೃಷ್ಣನನ್ನು ಕುರಿತು. ಉದಾರ ಪೀವರ ಚತುರ್ಬಾಹುಂ ಶಂಖಚಕ್ರ ಗದಾಧರಂ ಇತಿ. ಅವನಿಗೆ ಚತುರ್ಭುಜವನ್ನು ಹೊಂದಿದ್ದಂತಹ ಕೃಷ್ಣನನ್ನು ನೋಡಿಯೇ ಅವನು ಬೇಕಾದಷ್ಟು ನಿಂದೆಯನ್ನು ಮಾಡಿದ ಅವನಿಗೆ ಅಂತ ಹೇಳಿ. ಅಂದರೆ ಅನವರ್ತ ಭಾವನಾ ವಿಷಯ, ಯಾವಾಗಲೂ ಅವನನ್ನೇ ನೆನೆಸ್ಕೊಳ್ತಾ ಇದ್ದ. ಕೃಷ್ಣನನ್ನೇ ದ್ವೇಷ ಮಾಡ್ತಿದ್ರು ಕೂಡ ಕೃಷ್ಣನನ್ನೇ ನೆನೆಸ್ಕೊಂಡು ಅವನನ್ನು ದ್ವೇಷ ಮಾಡ್ತಾ ಇದ್ದ. ಚತುರ್ಭುಜನಾಗಿಯೇ ಅವನನ್ನು ಧ್ಯಾನ ಮಾಡ್ತಾ ಇದ್ದ ಕೃಷ್ಣನನ್ನ ಅಂತ ಹೇಳಿ. ಉದಾರ ಪೀವರ ಚತುರ್ಬಾಹಂ ಶಂಖಚಕ್ರ ಗದಾಧರಂ ಅಂತ ಅಲ್ಲಿ ಬರುವಂತಹದ್ದು. ಅತಃ ಪಾರ್ಥೇನ ಅತ್ರ ತೇನೈವ ರೂಪೇಣ ಚತುರ್ಭುಜೇನ ಇತಿ ಉಚ್ಯತೆ. ಅಂದ ಅರ್ಜುನನು ಕೂಡ ಅರ್ಜುನಿಗೆ ಸಾರಥಿಯಾಗಿದ್ದಾಗಲೂ ಚತುರ್ಭುಜದೊಡನೆ ಇದ್ದ ಕೃಷ್ಣ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ಬರುತ್ತೆ. ಅದರಿಂದ ಅರ್ಜುನ ಹಿಂದೆ ಪ್ರಾರ್ಥನೆ ಮಾಡಿದಾಗ ತೇನೈವ ರೂಪೇಣ ಚತುರ್ಭುಜೇನ, ಆ ರೀತಿ ನನಗೆ ತೋರಿಸು ನಿನ್ನ ರೂಪವನ್ನ ಅಂತ ಪ್ರಾರ್ಥನೆ ಮಾಡ್ತಾನೆ. ಇತ್ಯರ್ಜುನಂ ವಾಸುದೇವ ತಥೋಕ್ತ ಸ್ವಕಂ ರೂಪಂ, ತನ್ನ ಸ್ವಕೀಯವಾದ ರೂಪ ಚತುರ್ಭುಜದಿಂದ ಹೊಂದಿರುವಂತಹ ರೂಪ ಅದನ್ನು ದರ್ಶಯಾಮಾಸ ಭೂಯ ಅನ್ನೋದರಿಂದ ಹಿಂದೆಯೂ ಆ ರೂಪವಿತ್ತು, ಮತ್ತೆ ಈಗ ವಿಶ್ವರೂಪವಾದ ಮೇಲೆ ಮತ್ತೆ ಚತುರ್ಭುಜದಿಂದ ಇರುವ ರೂಪವನ್ನು ತೋರಿಸಿದ. ಮತ್ತೆ ಅವನಿಗೆ ಆ ರೂಪವನ್ನು ತೋರಿಸಿ ಆಶ್ವಾಸನೆಯನ್ನು ಉಂಟು ಮಾಡಿದ, ಭಯವನ್ನೆಲ್ಲ ಹೋಗಿಸಿ. ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯೋಪುಹು ಮಹಾತ್ಮ. ಸತ್ಯಸಂಕಲ್ಪನಾದ ಪರಮಾತ್ಮನು ಮತ್ತೆ ಅವನ ಮೊದಲು ಇದ್ದಂತಹ ಚತುರ್ಭುಜದೊಡನೆ ಇದ್ದ ಅತ್ಯಂತ ಸೌಮ್ಯವಾದ ಸುಪ್ರಸನ್ನವಾದ ರೂಪವನ್ನು ತೋರಿಸಿ, ತನ್ನ ಸ್ವಾಭಾವಿಕವಾದ ರೂಪವನ್ನು ತೋರಿಸಿ ಅವನಿಗೆ ಆಶ್ವಾಸನೆಯನ್ನು ಉಂಟು ಮಾಡಿದ ಪರಮಾತ್ಮನು ಅಂತ ಹೇಳಿ ಅದನ್ನು ಇಲ್ಲಿ ಹೇಳಿದ್ದಾರೆ. ಆ ಶ್ಲೋಕಕ್ಕೆ ಮುಂದೆ ತಾತ್ಪರ್ಯ ಚಂದ್ರಿಕೆ ಅದನ್ನು ಮುಂದೆ ಅನುಭವಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇವೆ. ನಿತ್ಯಮಚ್ಯುತ ಪದಾಂಬುಜ ವ್ಯಾಮೋಹತಃ ತರಿತರಾಣಿ ಜನಾಯಮೇನೆ अस्मद्गुरोर्भगवतोऽस्य देकसिन्धो रामानुजस्य चरणं प्रपद्ये। कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। श्रीमते निगमान्तमहादेशिकाय नमः। श्री कृष्ण।